ಪ್ರಥಮದಲ್ಲಿ ಶ್ರೀ ಜಗನ್ನೂರ್ ಆಂಜನೇಯ ಸ್ವಾಮಿಯ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಮುಂಜಾನೆಯ ನಮಸ್ಕಾರಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಬೆಳಗಾವಿ, ಚಿಕ್ಕೋಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆಯ ಸುಮಾರು 1200 ಪ್ರೌಢಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯುವ ಮಕ್ಕಳ ಸಂರಕ್ಷಣಾ ಕಾನೂನುಗಳಾದ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಇವುಗಳ ಕುರಿತಾದ ಕಾನೂನು ಅರಿವು ಕಾರ್ಯಕ್ರಮ ಇಂದು ನಮ್ಮ PMC ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮ ನಾಡಗೀತೆಯೊಂದಿಗೆ ಆರಂಭ ಆಗ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳು ನಿಂತಲೇ ಎದ್ದಿರ್ಬೇಕು, ನಾಡಗೀತೆಯನ್ನ ಹೇಳಬೇಕು. नाड़गीते एक साथ शुरू कर। बैठ जाओ। ಈಗ ಕಾರ್ಯಕ್ರಮದಲ್ಲಿ ಸ್ವಾಗತ ಕಾರ್ಯಕ್ರಮ. ಈ ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ಜಗನೂರ್ ಸಮೂಹ ಸಂಪನ್ಮೂಲ ವ್ಯಕ್ತಿಯವರಾದಂತ ಶ್ರೀ RK ಮುನ್ನೋಳಿ ಗುರುಗಳು ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಜಗನೂರ್ ಗ್ರಾಮದ ಹಿರಿಯವರಾದ ಆಂಜನೇಯ ಪಾದಗಳಿಗೆ ಮನೆಮನೆದು ಇವತ್ತಿನ ದಿವಸ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಬೆಳಗಾವಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಮಾಹಿತಿಯ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ನಾವಿವೆಲ್ಲ ಸೇರಿದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತ ಮಾಡಿಕೊಂಡು ನಮ್ಮ ದೇಶದ ಸಂಪ್ರದಾಯ. ಆ ಪ್ರಕಾರವಾಗಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವೈಡಿ ಕಪ್ತೆ ಮೇಡಮ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇವೆ. ತಮಗೆಲ್ಲ
ಈ ಒಂದು ಕಾನೂನು ಅರಿವು ಮೂಡಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀಮತಿ ವೈಜುಷ ಅಡಿಕೆ ನ್ಯಾಯವಾದಿಗಳು ಇವರನ್ನ ನಮ್ಮ ಜಾಗರೂಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಸ್ಡಿಎಂಸಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಹಾಗೂ ನನ್ನೆಲ್ಲ ಮುಂದು ವಿದ್ಯಾರ್ಥಿನಿಯರ ಪರವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅದೇ ರೀತಿಯಾಗಿ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸನ್ಮಾನ್ಯ ಲಕ್ಷ್ಮಣ ಮಗ್ಗಿ ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಾನು ಹಾಗೆಯೇ ಪಂಚಾಯಿತಿಯ ಉಪಾಧ್ಯಕ್ಷರು, ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಮಲ್ಲೇಶನ ಹನುಮಂತವರು ಇವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಮ್ಮ ಮಾನವಜನ ಅವರನ್ನು ಸಹಿತ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹಿರಿಯರಾಗಿರ್ತಕ್ಕಂತಹ ಲಕ್ಷ್ಮಣನ ಹನುಮನವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಹಾಗೆಯೇ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದೂರಿನ ಕಿಂಡಿಯವರು ಆಗಮಿಸಿದ್ದಾರೆ, ಮತ್ತೆ ಪುಳ್ಳಿಗಣ್ಣ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ತಮ್ಮನ್ನು ಸಹಿತ ಹಾಗೂ ಶಿಕ್ಷಕ ವೃಂದದವರನ್ನು ಸಹಿತ ಮತ್ತೊಮ್ಮೆ ಸರ್ವರನ್ನ ಸ್ವಾಗತವನ್ನು ಮಾಡುವ ಜೊತೆಗೆ ನನ್ನ ಸ್ವಾಗತಪರ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡ ಮುನ್ನಡೆಸಿದವರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ, ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಪರ ನುಡಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಂದ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರನ್ನೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯಾದ್ಯಂತ ಸುಮಾರು 1200 ಪ್ರೌಢಶಾಲೆಗಳಲ್ಲಿ ಏಕಕಾಲಕ್ಕೆ ಈ ಕಾನೂನು ಅರಿವು ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ 9 ರಿಂದ 10 ಒಳಗಡೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನುವಂತ ಒಂದು ಆದೇಶ ಇರೋದ್ರಿಂದ ಎಲ್ಲಾ ಶಾಲೆಗಳಲ್ಲಿ, ಪ್ರತಿ ಶಾಲೆಯಲ್ಲಿ ಒಬ್ಬೊಬ್ರು ಜಡ್ಜಸ್, ವಕೀಲರು ಎಲ್ಲರೂ ಎಲ್ಲಾ ಶಾಲೆಗಳಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪೋಕ್ಸೋ ಕಾಯ್ದೆ, ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಕುರಿತು, ಬಾಲ್ಯ ವಿವಾಹ ನಿಷೇಧ ಕುರಿತು, ಬಾಲ ಕಾರ್ಮಿಕ ಮಕ್ಕಳನ್ನ ನಾವು ಶಾಲೆಯನ್ನು ಬಿಡಿಸಿ ಕೆಲಸಕ್ಕೆ ಕಳ್ಸಾಕತ್ತೀವಿ, ಆ ಒಂದು ಕಾನೂನಿನ ಬಗ್ಗೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಬಗ್ಗೆ ಹಾಗೂ ಇನ್ನಿತರ ಎಲ್ಲ ಕಾನೂನಿನ ಅರಿವುಗಳನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಸದುಪಯೋಗವನ್ನ ಎಲ್ಲಾ ಪಾಲಕರು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ನಾನು ಒಳ್ಳೆಯ ಮಾತನ್ನ ಉದ್ಘಾಟನಾ ಪರ ನುಡಿಗಳನ್ನಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಇನ್ಮೇಲೆ ನೇರವಾಗಿ ವೇದಿಕೆಯನ್ನ ನಾವು ಇಂದಿನ ಕಾರ್ಯಕ್ರಮದ ಕಾನೂನು ಅರಿವು ಕುರಿತಾಗಿ ಉಪನ್ಯಾಸ ಮತ್ತು ಸಂವಾದವನ್ನ ನಡೆಸಿಕೊಳ್ಳಲಿಕ್ಕೆ ಆಗಮಿಸಿದಂತಹ ಶ್ರೀಮತಿ ವೈಜುಷ ಅಡಿಕೆ ಮೇಡಮ್, ನ್ಯಾಯವಾದಿಗಳು ಚಿಕ್ಕೋಡಿ, ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಮೇಡಮ್ ಅವರನ್ನ ನಾವು ಸಾಂಕೇತಿಕವಾಗಿ ಸ್ವಾಗತಿಸಿಕೊಳ್ಳುವ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಧನ್ಯವಾದಗಳು.
ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಈ ಒಂದು ಜಾಗೃತ ಪ್ರೌಢಶಾಲೆಯ ಹೆಡ್ ಮಾಸ್ಟರೇ, ಈ ಒಂದು ಗ್ರಾಮದ ಅಧ್ಯಕ್ಷರೇ, SDMC ಅಧ್ಯಕ್ಷರೇ ಹಾಗೂ ಇನ್ನಿತರ ಈ ಒಂದು ಕಾರ್ಯಕ್ರಮ ಬಂದಂಥ ವೇದಿಕೆ ಮೇಲೆ ಇದ್ದಂಥ ಪ್ರಮುಖರೇ, ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದರೇ ಹಾಗೂ ನನ್ನ ಮುದ್ದು ಮಕ್ಕಳು, ಇವತ್ತಿನ ದಿವಸ ಈಗಾಗಲೇ ನಿಮಗೆಲ್ಲ ಹೇಳಿದ್ದಾರೆ ಏನೇನು ಯಾರ್ಯಾರ ಡಿಪಾರ್ಟ್ಮೆಂಟಿಂದ ಯಾವ್ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಮಗೆ ಕಾನೂನಿನ ಬಗ್ಗೆ ಅರಿವು ಮಾಡಬೇಕು ಅಂತ ಹೇಳ್ಕೊಂಡು 2-3 ಸತಿ ನಿಮಗೆ ಹೇಳಿದ್ದಾರೆ. ಇದು ವಿಷಯ ನಿಮಗೆ ಯಾಕೆ ಬೇಕು? ನಿಮಗೆ ಎಲ್ಲರಿಗೂ ಕಾನೂನು ವಿಷಯ ಯಾಕೆ ಬೇಕು? ಬೇಕು ಅಷ್ಟೇ. ಉತ್ತರ ಯಾಕೆ ಬೇಕು ಅಂತ ಹೇಳಿದ್ದಕ್ಕೆ ಸುಮ್ಮನೆ ಒಂದು ತಿಳ್ಕೊಳ್ಳೋಕೆ ಬೇಕು ಅಂತ ಹೇಳ್ಕೊಂಡು ಬೇಕೋ ಏನ ನಿಜವಾಗೂ ನಮ್ಗೆ ಮಾಹಿತಿ ಬೇಕು ಅಂತ ಬೇಕು? ನಿಜವಾಗೂ ಬೇಕು. ಯಾಕೆ ಬೇಕು ಅಂತ ಅನಿಸ್ತದ ನಿಮಗೆ? ಏನು ನಾಲೆಜ್ ಕರೆಕ್ಟ್. ವಿಷಯ ಮಾಹಿತಿ ಅಂದ್ರೆ ನಾಲೆಜ್ ಅಲ್ವಾ? ಮಾಹಿತಿ ಬೇಕು. ಯಾಕೆ ಬೇಕು ಅಂತ ಒಂದು ಪ್ರಶ್ನೆ. ನಾವೇನ್ ಸಣ್ಣಾಗಿರ್ತಾಗ ಎಲ್ಲ ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀವಿ. ನಮ್ಗೆ ಯಾರು ಹೇಳಿ ಬರ್ತಿದ್ದಿಲ್ಲ. ಹಿಂಗ ನಾವು ಏನೋ ಮಾಡ್ಕೊಂಡಿದೀವಿ. ಸುಮ್ಮನೆ ಒಂದು ನಮ್ಮಪ್ಪ ಹೋಗುವ ವಕೀಲ್ತಿ ಕಲಿ ಅಂತ ಹೇಳಿದ್ರು, ವಕೀಲ್ತಿ ಕಲ್ಕೊಂಡು ಬಂದ್ಬಿಟ್ಟಿವಿ ಅಷ್ಟೇ. ನಮ್ಗೇನು ಅಷ್ಟ ಇದಿದ್ರ ಐಡಿಯಾ ಇದ್ದಿದ್ದಿಲ್ಲ. ನಿಜವಾಗೂ ನಾವು ಕಾನೂನು ಬಗ್ಗೆ ಅರಿವು ಮಾಡಬೇಕು ಅಥವಾ ಜನಕ್ಕೆ ನಾವು ಕಾನೂನು ರೀತಿಯ ಸಹಾಯ ಮಾಡಬೇಕು ಅಂತ ಹೇಳ್ಕೊಂಡು ವಿಚಾರ ಇಟ್ಕೊಂಡು ನಾವು ಬಂದಿದ್ದೀವಿ. ಅದು ವಿಚಾರ ಇದೆ. ನಾಳೆ ಹೆಂಗಿತ್ತು ನಮ್ಮ ಕಾಲದಲ್ಲಿ ಡಿಗ್ರಿ ಅಷ್ಟೇ ಮಾಡ್ಕೊಳ್ಳೋದು. ಯಾವುದು ಒಂದು BA ಆಗಬೇಕು, BCom ಆಗಬೇಕು, ಇಲ್ಲಾಂದ್ರೆ BSc ಆಗಬೇಕು. ಬೇರೆ ಯಾವ್ದು ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ. ಈಗೇನಾಗಿದೆ, ವಾಸ್ಟ್ ಆಗ್ಬಿಟ್ಟಿದೆ. ಯಾವ ಎಷ್ಟು ನಾವು ಕಲ್ತಿದ್ರು ಕೂಡ ನಮ್ಗೆ ಇವತ್ತು ಕಡಿಮೆ ಅನ್ನಿಸ್ತಾ ಇದೆ. ಹಾಗ ಅದ್ರ ಜೊತೆನೆ ಈ ಕಲಿಕೆ ಅಂತ ನಾವು ಏನ್ ಮಾತಾಡ್ತೀವಲ್ಲ, ಕಲಿ ಅಂತ ಸಣ್ಣ ಮಕ್ಕಳಿಗೆ ಹೇಳ್ತೀವಿ. ನೀವು ಹೇಳ್ತಾರಿಲ್ಲ ಸ್ಕೂಲ್ನಲ್ಲಿ ಪ್ರೈಮರಿ ಸೆಕ್ಷನ್ ನಲ್ಲಿ ಕಲಿ ಪ್ರೋಗ್ರಾಮ್ ಇದೆ. ಸೊ ಈ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಅವ್ರಿಗೂ ಕೂಡ ಬೇರೆ ಬೇರೆ ವಿಷಯದ ಬಗ್ಗೆ, ಅಂದ್ರೆ ಮನೆಯಲ್ಲಿ ಯಾವ ರೀತಿ ನಮ್ಗೆ ಹೇಳಕ್ ಆಗೋದಿಲ್ಲ ಅಂತ ವಿಷಯಗಳು ಕೂಡ ನಾವು ನಮ್ಮ ಸ್ಕೂಲ್ ನಲ್ಲಿ ನಾವು ಹೇಳಬೇಕು ಅಂತ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಅಂದ್ರೆ ಕಾನೂನಿನ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಬೆಳಗಾಂ ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಂತ ಪ್ರತಿಯೊಂದು ಸ್ಕೂಲ್ ನಲ್ಲಿ ನಡೀತಾ ಇದೆ. ಇದು ಅದು ಯಾರಿಗೆ ನಡೀತಾ ಇದೆ ಅಂತ ಹೇಳಿದ್ರೆ 8th 9th ಈ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಹೈಸ್ಕೂಲ್ ಸೆಕ್ಷನ್ ನಲ್ಲಿ ಕೆಲಸ ಮಾಡೋದು, ಅಂದ್ರೆ ಮಕ್ಕಳು ಎಲ್ಲೆಲ್ಲಿ ಇದ್ದಾರಲ್ಲ ಆ ಒಂದು ಸ್ಕೂಲ್ ನಲ್ಲಿ ಪ್ರೋಗ್ರಾಮ್ ಅನ್ನು ಬೇರೆ ಬೇರೆ ಜಡ್ಜಸ್ ಕೂಡ ಹೋಗ್ತಾ ಇದ್ದಾರೆ. ನಾವೆಲ್ಲ ವಕೀಲರು, ಪ್ಯಾನಲ್ ಅಡ್ವೊಕೇಟ್ಸ್ ಆಗಲಿ ಅಥವಾ ಇಲ್ಲಿ ಬೇರೆ ಬೇರೆ ವಾಲಂಟಿಯರ್ಸ್ ಆಗಲಿ ಎಲ್ಲರೂ ಈ ಒಂದು ಅವೇರ್ನೆಸ್ ಅಥವಾ ಕಾನೂನಿನ ಅರಿವನ್ನು ಮೂಡಿಸ್ಲಿಕ್ಕೆ ಎಲ್ಲ ಕಡೆನೂ ಬರ್ತಾ ಇದ್ದಾರೆ. ಸೊ ಅದರ ಜೊತೆಗೆ ನಾನು ಕೂಡ ಇವತ್ತು ನಿಮಗೆ ಈ ಒಂದು ವಿಷಯದ ಬಗ್ಗೆ ತಿಳುವಳಿಕೆ, ಮಾಹಿತಿಗಿಂತ ತಿಳುವಳಿಕೆ ಹೇಳಿ ಬಂದಿದ್ದೀನಿ ಅಂತ ತಿಳ್ಕೊಳ್ರಿ. ನಾವು ನಮ್ಮ ಮನೆಯಿಂದ ಶುರು ಮಾಡೋಣ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ನಾವು ಮೊದಲ ಪಾಠಶಾಲೆ ಯಾವುದು ಹೇಳ್ತೀವಿ? ಮನೆಯೇ ನಮ್ಮ ಮೊದಲನೇ ಪಾಠಶಾಲೆ ಅಂತ. ಆಮೇಲೆ ನಾವು 6 ವರ್ಷ ಆದ ನಂತರ ಸ್ಕೂಲಿಗೆ ಬರ್ತೀವಿ. ಅಪ್ ಟು 10th ತನಕ ಸ್ಕೂಲ್ ಅಂದ್ರೆ ಟೀಚರ್ ಜೊತೆ ಇರ್ತೀವಿ. ಬಟ್ ಮೊದಲನೇದಾಗಿ ನಾವು ಇರೋದು ಮನೆಯಿಂದ. ಸೊ ಮನೆಯಲ್ಲಿ ನಾವು ಹುಟ್ಟಿದಾಗಿಂದ ತಗೊಳ್ಳೋಣ. ನಾವು ಹುಟ್ಟೋಕ್ಕಿಂತ ಮೊದಲು ಮದ್ವೆ, ಹೌದಲ್ಲ? ಮದ್ವೆ ಆಗಸ್ಟ್ ಹುಡ್ತೇವೆ ಆಗೋದಿಲ್ಲ, ಹೌದಲ್ಲ? ಹಂಗಾಗಿ ಮದ್ವೆ ಆಗ್ತದೆ, ಹುಟ್ಟುತ್ತೀವಿ. ಅದರಲ್ಲಿ ಗಂಡು ಮಗು ಹುಟ್ಟಿತು ಅಂತ ಹೇಳಿದ್ರೆ ಬಹಳ ಖುಷಿ ಎಲ್ಲಾರ್ಗು, ಹೌದಲ್ಲ? ಹೆಣ್ಣು ಮಗು ಆಯ್ತು ಅಂತ ಹೇಳಿದ್ರೆ ಅಯ್ಯೋ ದೇವ, ಇರ್ಲಿ ಇನ್ನೊಂದು ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಗಂಡು ಮಗು ಆಯ್ತು ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾರೆ. ಹೇಳ್ತಾರಿಲ್ಲೋ?
ಏನ್ ಹಾಗೇನಿಲ್ಲ ಹೇಳ್ತಾರೆ. ಇದು ಯಾರು ಹೇಳುದು? ಗಂಡು ಮಕ್ಳು ಹೇಳ್ತಾರ ಹೆಣ್ಮಕ್ಳು ಹೇಳ್ತಾರೆ? ಗಂಡು ಮಕ್ಳು ಹೇಳ್ತಾರ? ಇಲ್ಲ. ಡಿಸಿಷನ್ ತಗೊಳ್ಳೋರು ಯಾರು? ಅಜ್ಜಾಜಿ. ಅಜ್ಜಾಜಿ ಬಿಟ್ಬಿಡಿ ಈಗ. ಅಜ್ಜಾಜಿ ಕಾಲ ಹೋಯ್ತು. ಅಜ್ಜಾಜಿ ಕಾಲ ಹೋಯ್ತು ಈಗ. ಅಜ್ಜಾಜಿ ಕೇಳ್ತಾರೆ ಯಾರೇ? ಯಾರು ಕೇಳಂಗಿಲ್ಲ. ಅಥವಾ ಈಗ ಸೊಸೆ ಆದ್ರೂ ಕೇಳ್ತಾಳ ನಡಿ ಅಂತ ಅತ್ತಿಗೆ ಹೌದಲ್ಲ, ಏನ್ ಆಗ್ತಿದೆ ನನಗೆ ಅಂತ ಹೇಳ್ತಾರೆ. ಹಾಗಾಗಿ ಆದ್ರೂ ಕೂಡ ನಾವು ನಮ್ಗೆ ಸಂಸ್ಕೃತಿ ಅಂತ ಒಂದಿದೆ ನಮ್ಗೆ. ಆ ಸಂಸ್ಕೃತಿ ನಾವು ನಮ್ಮ ಬಿಡಕ್ ಆಗೋದಿಲ್ಲ. ದೊಡ್ಡವರು ನಾವು ನಮಸ್ಕಾರ ಮಾಡಲೇಬೇಕು, ಅವ್ರಿಗೆ ಏನ್ ಕೊಡ್ಬೇಕು? ಗೌರವ ಕೊಡ್ಲೇಬೇಕು ಅಂತ ನಮ್ಮ ಸಂಸ್ಕೃತಿ ಹೇಳೋದು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಆ ಥರ ಆಗೋದಿಲ್ಲ. ಎಲ್ಲಾರ ಮನೆಯಲ್ಲಿ ಅತ್ತಿ ಏನ್ ಹೇಳ್ತಾಳೆ ಅದು ಸೊಸೆ ಕೇಳೇ ಕೇಳ್ತಾಳೆ. ಬಹಳ ಖಚಿತ. ಆವಳಿಗೆ ನಾವು ಪರ್ಸೆಂಟೇಜ್ ನಲ್ಲಿ ಬರ್ತೀವಿ. ಎಷ್ಟು? 1-2% ನಲ್ಲಿ ಅತ್ತಿ ಸೊಸೆ ಕೇಳಂಗಿಲ್ಲ ಅಥವಾ ಸೊಸೆ ಅತ್ತಿ ಕೇಳಂಗಿಲ್ಲ, ಅಷ್ಟೇ. ಸೊ ದೊಡ್ಡವರಾಗ್ಲಿಕ್ಕೆ ಶುರು ಆಗ್ತೀವಿ ನಾವು ಮನೆಯಲ್ಲಿ. ದೊಡ್ಡವರಾಗ್ತೀವಿ. ಹುಡುಗಿ ದೊಡ್ಡಕ್ಕೆ ಯಾವ ವಯಸ್ಸಾಗ ಆಗ್ತಾಳೆ? ಎಲ್ಲ ಹುಡುಗಿಯರು ಒಬ್ಬಕ್ಕೆ ಅಂತಲ್ಲ, ಕಾಮನ್ ಆಗಿ ನಾನು ಕೇಳ್ತಾ ಇರೋದು 11, 12, 13, ಮ್ಯಾಕ್ಸಿಮಮ್ 15 ಅಂತ, ಮ್ಯಾಕ್ಸಿಮಮ್ ಅಂತ. ಈಗಿನ ಮಕ್ಕಳು ಮಾತ್ರ ಏನಾಗ್ತಾ ಇದ್ದಾರೆ? ಬೇಗನೆ ದೊಡ್ಡವರಾಗಿರ್ತಾರೆ. ಯಾಕೆ? ಅಪ್ಪ ಅಮ್ಮಗೆ 2 ಅಥವಾ ಒಂದೇ ಮಗು ಇರ್ತದೆ. ಕಾನ್ಸಂಟ್ರೇಷನ್ ಎಲ್ಲಿಗೆ ಇರ್ತದೆ? ಮಕ್ಕಳ ಮೇಲೆ ಇರ್ತದೆ. ಅವ್ರಿಗೆ ಯಾವ ರೀತಿ ನಾವು ಪೌಷ್ಟಿಕ ಆಹಾರ ಕೊಡಬೇಕು, ಯಾವ ರೀತಿ ಅವರಿಗೆ ಚೆನ್ನಾಗಿ ಬೆಳವಣಿಗೆ ಮಾಡಬೇಕು ಅಂತ ಹೇಳ್ಕೊಂಡು ಆ ಮಕ್ಕಳ ಸಲುವಾಗಿ ಆ ಅಪ್ಪ ಅಮ್ಮಂದು ಕಾನ್ಸಂಟ್ರೇಷನ್ ಅವರಲ್ಲೇ ಇರ್ತದೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಬೇಗನೆ ದೊಡ್ಡವರಾಗಿರ್ತಾರೆ. ಗಂಡು ಮಕ್ಕಳು, ನಾವು ಹೆಣ್ಮಕ್ಳಿಗೆ ಅಷ್ಟು ಮಾತಾಡ್ತಾ ಇಲ್ಲ, ಗಂಡು ಮಕ್ಕಳಿಗೆ ಮಾತಾಡ್ತೀವಿ. ಗೊತ್ತಾಗಲ್ಲ? ಯಾಕಂದ್ರೆ ಗಂಡು ಮಕ್ಕಳು ದೊಡ್ಡವ್ರು ಆಗ್ತಾರೆ ಇಲ್ಲ? ಗಂಡು ಮಕ್ಕಳು ದೊಡ್ಡವ್ರು ಆಗ್ತೀರಿ ಇಲ್ಲ? ಆಗ್ತೀರಿಲ್ಲ? ಮತ್ ನೋಡ್ರಿ ಏನ್ರೆ ಏನ್ರೆ ಡೌಟ್ ಇದ್ರೆ ಆಗ್ತಿರಿಲ್ಲ? ನೀವ್ ಯಾವಾಗ ದೊಡ್ಡವ್ರು ಆಗ್ತೀರಪ್ಪ? ದೊಡ್ಡವರು ಗಂಡು ಮಕ್ಕಳು ಯಾವ ವಯಸ್ಸಿಗೆ ದೊಡ್ಡವ್ರು ಆಗ್ತಾರೆ? 14ರಿಂದ 18 ವರ್ಷದವರೆಗೆ ಅಂತ ನಾವು ಹೇಳ್ತೀವಿ. ಗೊತ್ತಾಗಲ್ಲ? ಹೆಣ್ಮಕ್ಕಳಲ್ಲಿ ದೊಡ್ಡವರಾಗಿದ್ದಕ್ಕೆ ಬೇರೆ ಬೇರೆ ಲಕ್ಷಣಗಳನ್ನು ಕಂಡು ಬರ್ತವೆ. ಗಂಡು ಮಕ್ಕಳಲ್ಲಿ ದೊಡ್ಡವರಾದ್ರು ಅಂತ ಹೇಳಿದ್ರೆ ಬೇರೆ ಬೇರೆ ಲಕ್ಷಣಗಳನ್ನು ಕಂಡು ಬರ್ತದೆ. ಬರ್ತಾವಿಲ್ಲ? ಗಂಡು ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳಿದ್ರೆ ಏನೇನು ಲಕ್ಷಣಗಳು ಕಂಡು ಬರ್ತಾವಪ್ಪ? ಮೀಸೆ ಬರ್ತಾವ, ಗಡ್ಡ ಬರ್ತದ, ಧ್ವನಿ ಬದಲಾವಣೆ ಆಗ್ತದೆ. ಆಮೇಲೆ ಅವರ ಅಂಗಾಂಗಗಳಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಗ್ತಾವಿಲ್ಲ? ನಿಮಗೆ ಗೊತ್ತಿರ್ತದೆ, ಅದು ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಿನಲ್ಲಿ ಏನ್ ಶುರುವಾಗಿರ್ತದೆ? ಅವ್ರಿಗೆ ಮಂತ್ಲಿ ಕೋರ್ಸ್ ಶುರುವಾಗಿರ್ತದೆ. ಆಮೇಲೆ ಅವ್ರಿಗೆ ನಾಚಿಕೆ ಸ್ವಭಾವ ಬರ್ತದೆ ಅಲ್ಲಿಗೆ. ಗೊತ್ತಾಯ್ತಲ್ಲ? ಗಂಡಸರು ಸಣ್ಣಾಗಿದ್ರೆ ಗಂಡು ಮಕ್ಕಳು ಸಣ್ಣಾಗಿರ್ತಾಗೆ ನಾಚಿಕೆ ಇರ್ತದೆ. ಅವರು ಸ್ವಲ್ಪ ದೊಡ್ಡವರಾದ ನಂತರ ಅವ್ರಿಗೆ ಧೈರ್ಯ ಬರ್ತದೆ. ಹೆಣ್ಮಕ್ಳು ಹಂಗಿಲ್ಲ, ಸಣ್ಣಾಗಿರ್ತಾಗ ಧೈರ್ಯವಾಗಿರ್ತಾರೆ, ದೊಡ್ಡವರಾದ ನಂತರ ಅವ್ರಿಗೆ ನಾಚಿಕೆ ಸ್ವಭಾವ ಬರಲಿಕ್ಕೆ ಶುರುವಾಗ್ತದೆ. ಡಿಫ್ರೆನ್ಸ್ ಗೊತ್ತಾಗ್ತದಲ್ಲ ನಿಮಗೆ? ಹಾಗಾಗಿ ಇದು ಹುಡುಗಿಯರು ದೊಡ್ಡವರಾದ ನಂತರ ಮನೆಯಲ್ಲಿ ಮೊದಲನೇ ಕೆಲಸ ಅಪ್ಪ ಅಮ್ಮ ಏನ್ ಶುರು ಮಾಡ್ತಾರೆ? ಏನ್ ಮಾಡ್ತಾರೆ? ಶಾಲೆ ಕಲ್ಸೋದು ವಿಚಾರ ಮಾಡ್ತಾರೆ? ಇಲ್ಲ. ಏನ್ ಮಾಡ್ತಾರೆ? ಮದುವೆ ಶುರು ಮಾಡ್ತಾರೆ. ಹೌದಲ್ಲ? ಮದುವೆನ ಮೊದ್ಲು ಅವ್ವ ಮಾಡ್ತಾಳೆ. ನನ್ನ ಮನೆಯಾಗ ಎಲ್ಲರೂ ಗಂಡ ಮಕ್ಕಳು ನೋಡ್ತಿರು ಅಂತ ಹೇಳ್ತಾರೆ. ಅಪ್ಪ ಕೇಳ್ತಾಳೆ, ನನಗೆ ನನ್ನ ತಮ್ಮ ಅದ, ತಮ್ಮನ ಮಗ ಅದ ಹೇಳ್ತಾರೆ. ಇಲ್ಲ ಏನಾಗ್ತದ? ನಾವು ಗಂಡು ಮಕ್ಕಳಿಗೆ ಸ್ವಲ್ಪ ದೂರ ಇಡ್ತೀವಿ. ಯಾಕೆ ದೂರ ಇಡ್ತೀವಿ ಅಂತ ಹೇಳಿದ್ರೆ
ಗಂಡ ಮಗು ಎಷ್ಟೋ ಕಲಿದ್ರು ಇನ್ನೂ ಸಣ್ಣವದಂತ ತಗೋ ಇನ್ನು ಇಷ್ಟು ತಗೋ ಎಲ್ಲ ಮದುವೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಹೆಣ್ಮಕ್ಳದಲ್ಲ, ದೊಡ್ಡಾಗಿ ಆದ ತಕ್ಷಣ ಶುರು ಮಾಡ್ತಾರೆ. ಏನು? ಮದುವೆ ಮಾಡ್ಬೇಕು ವಿಚಾರ ಮಾಡ್ತಾರಿಲ್ಲ? ಮಾಡ್ಕೋತೀರಿ ಎಲ್ಲರೂ? ಯಾಕೆ ಮಾಡ್ಕೋಬೇಕ್ರಿಲ್ಲ ಅಂತ? ಸಾಲಿ ಕಡೆಯವ್ರೆ, ಸಾಲಿ ಏನ್ ಕೇಳಕ್ಕೆ ಏನ್ ಮುಂದೆ ಬರ್ಬೇಕಂತ ಸಾಲಿ ಕಲಿಬೇಕು, ಬರೋಬರ್ ಐತಿ. ಸಾಲಿ ಕಲಿಬೇಕು, ಇದು ಬಂದು ಇನ್ನೊಂದ್ ಕಡೆ ಏನಾಗ್ತದೆ ಗೊತ್ತಾ, ಈ ತರ ಎಲ್ಲಾ ಕಡೆ ಸಮಾಜದಲ್ಲಿ ನಮ್ಗೆ ಅನಿಷ್ಟ ಪದ್ಧತಿಯಿಂದ ನಾವು ಮಾತಾಡ್ತೇವೆ. ಇದಕ್ಕೆ ಗೊತ್ತಾಗಲ್ಲ, ಈ ಅನಿಷ್ಟ ಪದ್ಧತಿಯಿಂದ ನಾವು ಹೊರ ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ಕೊಂಡು ಈ ಒಂದು ಪರ್ಸನಲ್ ಲಾಸ್ ಅಂತ ಹೇಳಿ ಬಂತು, ಅಂದ್ರೆ ವೈಯಕ್ತಿಕ ಕಾನೂನುಗಳನ್ನು ಅಂತ ಹೇಳ್ಕೊಂಡು. ಸೊ ಆ ವೈಯಕ್ತಿಕ ಕಾನೂನುಗಳಲ್ಲಿ ಬಂದು ಅಂತ ಹೇಳಿದ್ರೆ ಬಾಲ್ಯ ವಿವಾಹ ನಿಷೇಧ ಕಾನೂನು ಅಂತ ಹೇಳ್ತೀವಿ ನಾವು. ಸೊ ಈ ಬಾಲ್ಯ ವಿವಾಹ ನಿಷೇಧ 9ರಲ್ಲಿ ಆ ಒಳಗೆ ಏನ್ ಹೇಳ್ತಿದ್ರು, ಆ ಕಾನೂನಡಿಯಲ್ಲಿ ಯಾವ ಹೆಣ್ಣು ಮಗುವಿನ ವಯಸ್ಸು 18ಕ್ಕಿಂತ ಕಡಿಮೆ ಇದೆ, ಯಾವ ಗಂಡ ಮಗುವಿನ ವಯಸ್ಸು 21 ವರ್ಷಕ್ಕಿಂತ ಕಡಿಮೆ ಇದೆ ಅಂತವ್ರಿಗೆ ನಾವೇನ್ ಹೇಳ್ತೀವಿ, ಬಾಲಿಕ ಅಥವಾ ಬಾಲಕಿ ಅಂತ ಹೇಳ್ಬೋದು. ನಾವು ಚೈಲ್ಡ್ ಅಂತ ನಾವು ಮಾತಾಡ್ತೀವಿ. ಅದಕ್ಕೆ ಅಂದ್ರೆ 18 ಆದ ನಂತರ ಮದುವೆ ಮಾಡ್ಲಿಕ್ಕೆ ಪರ್ಮಿಷನ್ ಇದೆ, 21 ವರ್ಷ ಆದ ನಂತರ ಗಂಡು ಮಕ್ಕಳದ ಮದುವೆ ಮಾಡ್ಲಿಕ್ಕೆ ಪರ್ಮಿಷನ್ ಇದೆ ಅಂತ ಹೇಳಿ ಕಾನೂನಡಿಯಲ್ಲಿ ಹೇಳ್ತಾರೆ. ಇನ್ನೊಂದು ಕಾನೂನು ಏನ್ ಹೇಳ್ತದೆ, ನಮ್ಮ ಇಂಡಿಯನ್ ಮೆಜಾರಿಟಿ ಆಕ್ಟ್ ನಲ್ಲಿ ಅಲ್ಲೇನೂ ಅದೇ ಹೇಳೋದು, ಯಾವುದೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ 18 ವರ್ಷ ಆದ ನಂತರ ಅವರು ದೊಡ್ಡವರಾಗಿರ್ತಾರೆ ಅಂತ ಹೇಳ್ಕೊಂಡು. ಸೊ ಅಲ್ಲೇ ನಮ್ಗೆ ಬೈಫರ್ಕೇಶನ್ ಹೇಳಿಲ್ಲ, ಹೆಣ್ಣು ಮಗುವಿಗೆ 18 ಮತ್ತು ಗಂಡು ಮಗುವಿಗೆ 21 ವರ್ಷ ಆಗಿರ್ಬೇಕು. ಇಲ್ಲ, ಇಂಡಿಯನ್ ಮೆಜಾರಿಟಿ ಆಕ್ಟ್ ಏನ್ ಹೇಳ್ತದೆ, 18 ವರ್ಷ ಆಗಿರ್ಬೇಕು ಹೆಣ್ಣಿಗಾಗ್ಲಿ ಗಂಡಿಗೆ ಆಗಲಿ ಅಂತ ಹೇಳಿ. ಸೊ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ವೋಟಿಂಗ್ ಪವರ್ ಗೊತ್ತಾಗಲ್ಲ. ಇಲ್ಲಿ ವೋಟಿಂಗ್ ಪವರ್ ಬರ್ತದೆ ನಿಮ್ಗೆ. 18 ವರ್ಷ ಆದ ನಂತರ ನೀವು ಹೋಟೆಲ್ ಇದು ಮಾಡ್ತೀರಿ ಇಲ್ಲೋ, ಮತ ಚಲಾವಣೆ ಮಾಡ್ಲಿಕ್ಕೆ ಹೋಗ್ತೀರಿ ಇಲ್ಲೋ, ಇಮಿಡಿಯೇಟ್ಲಿ ನಿಮ್ಮ ಹೆಸರು ತಗೊಂಡು ನಿಮ್ಮ ಐಡೆಂಟಿಟಿ ತಗೋತೀರಿ ಇಲ್ಲೋ ಎಲೆಕ್ಷನ್ ಕಮಿಷನ್ ಕಡೆಯಿಂದ. ಸೊ ಇದು ಇಂಡಿಯನ್ ಮೆಜಾರಿಟಿ ಆಕ್ಟ್. ಹಾಗಾಗಿ ಬೇರೆ ಬೇರೆ ಕಾನೂನಲ್ಲಿ ಬೇರೆ ಬೇರೆ ಹೇಳ್ತಾ ಇರ್ತಾರೆ. ಬಟ್ ಇದು ನಮ್ಮ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಅಂತ ನಾವು ಏನ್ ಮಾತಾಡ್ತಾ ಇದೀವಲ್ಲ, ಸೊ ಅದರಲ್ಲಿ 18 ವರ್ಷ ಕಂಪ್ಲೀಟ್ ಆದ ನಂತರ ಹುಡುಗಿದು ಮತ್ತು 21 ವರ್ಷ ಆದ ನಂತರ ಗಂಡು ಮಗುವಿಂದು ಮದುವೆ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದ್ರೂ ಮದುವೆ ಮಾಡಿರಿ ಅಂತ ಹೇಳಿದ್ರೆ ಅದು ಬಾಲ್ಯ ವಿವಾಹ ಆಯ್ತು ಅಂತ ಹೇಳ್ತಾರೆ. ಸೊ ಈ ಬಾಲ್ಯ ವಿವಾಹ ಯಾಕೆ ಮಾಡ್ತಾರೆ, ಅಥವಾ ಸಣ್ಣ ಮಕ್ಕಳದ ಮದುವೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡು, ಬಾಲ್ಯ ವಿವಾಹ ಅಂತ ಬೇಡ ನಮ್ಗೆ. ಸಣ್ಣ ಮಕ್ಕಳದು ಮದುವೆ ಯಾಕೆ ಮಾಡ್ತಾರ? ಮೊದಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಕೊಟ್ಲಿ ಕಾಶಿ ಕಟ್ತಿದ್ರು ಅಂತ. ನಮ್ಮ ಅಜ್ಜಿದು ಹಾಗೆ ಆಗಿತ್ತು. ಏನು, ನಮ್ಮ ಅಜ್ಜ 8 ವರ್ಷದವಂತ, ನಮ್ಮ ಅಜ್ಜಿ 3 ತಿಂಗಳದಾಗಿ ತೊಟ್ಲಿ ವಾಷಿಂಗ್ ಕಟ್ಟು ಮದುವೆ ಆಯ್ತು. ತದನಂತರ ಏನಾಯ್ತು, ಸ್ವಲ್ಪ ಕಡಿಮೆ ಆಯ್ತು, ತೊಟ್ಲಿ ವಾಷಿಂಗ್ ಕಟ್ಟೋದು ಬೇಡ, 8-10 ವರ್ಷಕ್ಕೆ ಮದುವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ನೋಡಿದಿಲ್ಲ, ಶಿವಾಜಿ ಕಾಲದಲ್ಲಿ ಆಗ್ಲಿ ಮತ್ತೆ ನಮ್ಮ ಮಹಾತ್ಮ ಫುಲೆದವರಾಗ್ಲಿ ಇವ್ರ ಹೆಂಡತಿನೂ ಅಷ್ಟೇ 8-10 ವರ್ಷದಕ್ಕಿನೇ ಇದ್ಲು. ತದನಂತರ ಏನಾಯ್ತು, ಹುಡುಗಿಯರು ದೊಡ್ಡವರಾದ ನಂತರ ಶುರು ಆಯ್ತು, ಅಂದ್ರೆ 14-15 ವರ್ಷದಲ್ಲಿ. ಈಗ ಏನಾಗಿರ್ತೈತಿ, 15ರಿಂದ 18 ವರ್ಷ ಒಳಗಡೆ ಮದುವೆ ಮಾಡ್ಲಿಕ್ಕೆ ಮಾಡ್ತಾರೆ. ಎಲ್ಲೆಲ್ಲಿ ನಮ್ಮಲ್ಲಿ ಮಾಡಕ್ಕಿಲ್ಲ ಅಂತ ಇಲ್ಲ, ಮುಚ್ಚುಮರಿ ಮಾಡ್ತಾರೆ, ಹೇಳ್ದ ಮಾಡ್ತಾರೆ, ಬೇರೆ ಊರಿಗೆ ನಾವು ಹೋಗ್ಯವಂತ ಹೇಳಿ ಮಾಡ್ತಾರೆ. ಇದು ಯಾವಾಗ ಗೊತ್ತಾಗೋದು ನಮ್ಗೆ, ಮದುವೆ ಆಗಿರ್ತದ ಅಂತ ಹೇಳಿ ಯಾವಳಿಗೆ ಆ ಮಗು ಪ್ರೆಗ್ನೆಂಟ್ ಆಗ್ತದೆ, ಡೆಲಿವರಿಗೆ ಹೋಗ್ತದೆ, ಆಕೆಗೆ ಏನಾದ್ರೂ ಸಮಸ್ಯೆಗಳನ್ನು ಉಂಟಾಯ್ತು ಅಂತ ಹೇಳಿದ್ರೆ
ಅವಳಿಗೆ ಗೊತ್ತಾಗ್ತದೆ ಈಗ ಇದು ಚೈಲ್ಡ್ ಮ್ಯಾರೇಜ್ ಆಗಿದೆ ಅಂತ ಹೇಳ್ಕೊಂಡು. ಅದಕ್ಕಿಂತ ಮುಂಚಿತವಾಗಿ ಯಾರು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ? ನಾ ಹೇಳಿದ್ರೆ ನನ್ನ ಮೇಲೆ ಬರ್ತದ, ನೀವ್ ಹೇಳಿದ್ರೆ ನಿನ್ ಮೇಲೆ ಬರ್ತದ. ನಾ ಯಾಕೆ ಹೇಳಿ, ನಮ್ಗೆ ಯಾತಕ್ ಬೇಕು ಬೇರೆದವ್ರ ಕಾರ್ಬಾರ ಏನ್ ಬರ್ತದೆ? ಯಾಕಂದ್ರೆ ಹಳ್ಳಿಗಳಲ್ಲಿ ಈ ತರ ಇದ್ದೇ ಇರ್ತದೆ. ಇನ್ನೊಂದು ರೂಢಿ ಏನೈತೆ ನಿಮ್ ಜಾಗನೂರ್ ಊರದ್ದು. ಈ ಜಾಗನೂರ್ ಊರಿನಲ್ಲಿ ಸಾಕಷ್ಟು ಬಾಲ್ಯ ವಿವಾಹನೇ ಆಗ್ತಾ ಇರ್ತವೆ ಅಂತ ಹೇಳ್ಕೊಂಡು. ಇದ್ದಾಗ ಆಗಿದಾವ ಅಂತ ಹೇಳಿ ನನ್ಗೇನ್ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಮುಂಚಿತವಾಗಿ ಆಗಿದ್ದು ನನ್ಗೆ ಗೊತ್ತಿದ್ದಾವೆ. ಯಾಕಂತಂದ್ರೆ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಆ ಒಳಗೆ ಇವೆಲ್ಲ ಮಾಹಿತಿಗಳನ್ನು ನಮ್ಗೆ ಬರ್ತಾ ಇತ್ತು. ನಾ ಒಂದ್ 2-3 ಸರ್ತಿ ಇಲ್ಲೇ ಅವೇರ್ನೆಸ್ ಕೂಡ ಮಾಡ್ಲಿಕ್ಕೆ ಬಂದಿದ್ದೆ, ಈ ಒಂದು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಒಳಗಡೆ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು. ಸೊ ಚೈಲ್ಡ್ ಮ್ಯಾರೇಜ್ ಮಾಡಿದೀವಿ ಅಂತ ಹೇಳಿದ್ರೆ ಇದು ಮಾಡ್ಲಿಕ್ಕೆ ಕಾರಣಗಳು ಯಾವ್ಯಾವುದು? ಒಂದು ಕಾರಣ ಯಾವ್ದು ಹೇಳ್ತಾರೆ? ಬಡತನ. ನಾವು ಬಡವರಿದ್ದೀವಿನ? ಇಲ್ಲ. ಆದ್ರೂ ನಾವೆಲ್ಲ ಹೇಳ್ತೀವಿ ನಾವು ಭಾಳ ಬಡವರಿದ್ದೇವ್ರಿ, ನಮ್ಗೆ ಯಾನ್ ಇಲ್ರಿ, ಉಣ್ಣಾಕ್ ತಿನ್ನಾಕ್ ಇಲ್ರಿ. ಎರಡನೇದು ಕಾರಣ ಏನ್ ಹೇಳ್ತೀವಿ ಬಾಲ್ಯ ವಿವಾಹ ಮಾಡ್ಲಿಕ್ಕೆ? ಮನ್ಯಾಗಿಂದ ಅಜ್ಜ ಅಜ್ಜಿ ಈ ಮುದುಕಿ ಸಾಯ್ತಿರ್ತಾರ. ಏನ್ ಹೇಳ್ತಾರ? ನನ್ನ ಮೊಮ್ಮಗಳನ್ನು ಮದುವೆ ಮಾಡಿ ನಾನು ನೋಡ್ಕೊಂಡು ಸಾಯ್ತೀನಿ ಅಂತ ಹೇಳಿ ಮಾಡ್ತಾರೆ. ಮೂರನೇ ಕಾರಣ ಯಾವುದು ಅಂತ ಹೇಳಿದ್ರೆ ಒಂದಕ್ರೊಳಗೆ ಒಂದು ಆಗ್ಲಿ ಅಂತ ಹೇಳ್ಕೊಂಡು ದೊಡ್ಡವ್ರು ಮಾಡ್ತಿರ್ತಾರೆ. ಒಂದು ಖರ್ಚಿನಾಗ ಇನ್ನೊಂದು ಖರ್ಚು ಹೋಗ್ಲಿ ಅಂತ ಹೇಳಿ 2 ಸತ್ತೆ ಬುಂದಿ ಕಳೆ ಹಾಕೋದು, 10 ಸತ್ತೆ ತಿಂದು ಹೋಗ್ರಿಯಪ್ಪ ಅಂತ ಹೇಳಿದಾಗ ಇದು ಮೂರನೇ ಕಾರಣ. 4ನೇ ಕಾರಣ ಯಾವುದು ಅಂತ ಹೇಳಿದ್ರೆ ಅಪ್ಪ ಅಮ್ಮಗೆ ಹೆಣ್ಣು ಮಕ್ಕಳು ಹೊರೆ ಇದ್ದಾಗೆ ಮಾಡ್ತಾರೆ. ಗೊತ್ತಾಯ್ತಲ್ಲ? ಹುಡುಗಿ ದೊಡ್ಡಕ್ಕೆ ಆದ ನಂತರ ಅವ್ವ ನನ್ನ ಹುಡುಗಿ ದೊಡ್ಡಕ್ಕೆ ಆಗಲಿಲ್ಲ ಅಂತ ಆಕೆಗೆ ಏನಾದ್ರಿ ದೊಡ್ಡಕ್ಕೆ ಆದಿದ್ದಾಳ ಅಂತ ಹೇಳಿದ್ರೆ ಏನು? ಆಕೆ ತಲೆ ಮೇಲೆ ಭಾರ ಬಂದಂಗೆ. 4ನೇ ಕಾರಣ. ಹಂಗ ಸಾಕಷ್ಟು ಹಲವಾರು ಕಾರಣಗಳನ್ನು ಅದಾವ ಇದಕ್ಕೆ. ಇದರಿಂದ ಪರಿಣಾಮಗಳನ್ನು ಏನೇನಾಗ್ತಾವ? ಬಾಲ್ಯ ವಿವಾಹ ಆಗಿತ್ತು ಅಂತ ಹೇಳಿದ್ರೆ ಪರಿಣಾಮಗಳು ಗಂಡು ಮಕ್ಕಳಿಗೆ ಏನು ಆಗಂಗಿಲ್ಲ, ಹೆಣ್ಮಕ್ಳಿಗೆ ಆಗೋದು. ಗೊತ್ತಾಯ್ತಿಲ್ಲ? ಏನೇನಾಗ್ಬೇಕು ಅಂತ ಹೇಳಿದ್ರೆ ಒಂದೇನು ಆಗಿ ತಕ್ಷಣ ಪ್ರೆಗ್ನೆಂಟ್ ಆಗಿತ್ತು. ಕೆಲವೊಂದ್ಸತ್ತೆ ಪ್ರೆಗ್ನೆಂಟ್ ಆದ ನಂತರ ಡೆಲಿವರಿಗೆ ಪ್ರಾಬ್ಲಮ್ ಆಗ್ಬೋದು. ಹುಟ್ಟಿದಂತ ಕೂಸ ಅಶಕ್ತಿ ಹುಟ್ಟಬಹುದು. ಕೆಲವೊಂದ್ಸತಿ ಏನಾಗ್ತದ, ಪದೇ ಸಣ್ಣ ಮಕ್ಕಳ ಮದುವೆ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಗರ್ಭಪಾತ ಆಗುವಂತ ಸಾಧ್ಯತೆ ಇದೆ. ಸೊ ಈ ಸಾರ್ಕೆ ಗರ್ಭಪಾತ ಆಯ್ತು ಅಂತ ಹೇಳಿದ್ರೆ ಆ ಹೆಣ್ಣ ಮಗು ಪುನಃ ಗರ್ಭಿಣಿ ಆಗುವಂತ ಸಾಧ್ಯತೆ ಇರೋದಿಲ್ಲ. ಅಂದ್ರೆ ಆಕಿ ಪಂಚೆ ಆಗುವಂತ ಸಾಧ್ಯತೆ ಇದೆ. ಇದು ಸಾಧ್ಯತೆ ಹೇಳಿದ್ರೆ ಆಗ್ತದಂತ ಇಲ್ಲ, ಸಾಧ್ಯತೆ ಇದು. ಈಗಿನ ಮಕ್ಕಳು ಏನಂತಾರೆ, ಇನ್ನು ನಾವು ನಮ್ಮ ಅಪ್ಪ ಅಮ್ಮ ಏನಂತಾರೆ, ನಮ್ಮ ಹುಡುಗಿಗೆ ನಾವು ಬಹಳ ಚಂದ ಬೆಳೆಸಿದ್ವಿ, ಆಕೆ ದಷ್ಟಪುಷ್ಟ ಇದ್ದಾಳೆ ಅಂತ ಹೇಳ್ಕೊಂಡು ಓಕೆ ನಾವು ಗಪ್ ಬಿಡ್ತೀವಿ, ಯಾಕೆ ನಮ್ಗೆ ಯಾಕೆ ಬೇಕು ಅಂತ ಹೇಳ್ಕೊಂಡು. ಆ ಹುಡುಗಿ 18 ಅಥವಾ 15 ಅಥವಾ 16 ವರ್ಷಕ್ಕೆ ಮದುವೆ ಆಯ್ತು ಅಂತ ತಿಳ್ಕೊಳ್ರಿ. 18ರಿಂದ 20 ವರ್ಷ ಅಂದ್ರೆ 17, 18, 19 ಈ 3 ವರ್ಷನಾಗ 2 ಹಡಿತಾವ. 2 ಮಕ್ಕಳು ಹಡಿದ ನಂತರ ಆಕಿ ಹೆಂಗ್ ಕಾಣಿಸ್ಲಿಕ್ಕೆ ಶುರು ಆಗ್ತಾಳೆ? 30-40 ವರ್ಷ ಮುದುಕಿ ತರ ಕಾಣಿಸ್ಲಿಕ್ಕೆ ಶುರು ಆಗ್ತಾಳೆ. ಆಗ್ತಾಳೆ ಎಲ್ಲ ಹೋಗಿರ್ತದ ಮೈಯಾಗಿಂದ ಈಗ 2 ಡೆಲಿವರಿ ಆದ ನಂತರ. ಹಾಗಾಗಿ ಗಂಡ ಏನಿರ್ತದ ಹರಿದವ ಇರ್ತಾರ 20-25 ವರ್ಷ. ಆಮೇಲೆ ಮಾಡ್ತಾನ ಈ ಕಡೆ ನೋಡ್ದಾನೇನು ಇಲ್ಲ, ಮತ್ತೊಂದು ನೋಡಿ ಶುರು ಮಾಡ್ತಾನೆ. ಅಂದ್ರೆ ನಾವು ಅವ್ವ ಅಪ್ಪ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ ಹೊರೆ ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಇನ್ನೊಂದು ಹೊರೆಗೆ ನಾವು ಜವಾಬ್ದಾರರಾಗಿರ್ತೀವಿ ಅಂತ ಅರ್ಥ.
ಕೆಲವೊಂದ್ಸತಿ ಏನಾಗ್ತದ, ಹೆಣ್ಮಗಳಿಗೆ ಅವ್ನ ಗಂಡ ಬೇಡ ಆಗಿರ್ತಾನೆ. ಈಗ ಪ್ರತಿಯೊಂದು ಹೆಣ್ಮಗುಗೆ ಒಂದು ಕನಸ ಇರ್ತದೆ. ಕನಸು ಅಂತ ನಾವು ಮಾತಾಡ್ತೀವಿ, ನನಗೆ ಇಂತಹ ಗಂಡ ಬೇಕು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಈಗ ಯಾರು ಧೋತರದು ಹಾಕಾಗಿಲ್ಲ ತಗೋರಿ, ಮತ್ತಿದವರು ಧೋತರ ಹಾಕ್ತಿದ್ರು, ಅವಳಿಗೆ ಏನ್ ಹೇಳ್ತಿದ್ರ, ನನ್ ಪ್ಯಾಂಟ್ ಹಾಕೋ ಒಂದ್ ಗಂಡ ಬೇಕು ಅಂತ. ಈಗೇನು ಹುಡುಗಿಯರು ನನಗ ಏನ್ ಹೇಳ್ತೀನಿ, ಜೀನ್ಸ್ ಹಾಕೊಂಡು ಬೇಕು ಅಲ್ಲ. ನನ್ನ ಕನಸು ಬಾಬಾ ನಾವೇನ್ ಹೇಳಕ್ಕಾಗಲ್ಲ. ನನ್ನ ಕನಸು ಬೇರೆ ಇರ್ತದೆ, ನಿಮ್ ಕನಸು ಬೇರೆ ಇರ್ತದೆ. ಸೊ ನಮ್ಮ ಅವ್ವ ಅಪ್ಪ ಏನ್ ಮಾಡ್ತಾರೆ, ಸಾದಾ ಪ್ಯಾಂಟ್ ಹಾಕೊಂಡು ಮದ್ವೆ ಮಾಡ್ಕೊಡ್ತಾರೆ, ಕೊಡ್ತಾರಪ್ಪ. ಏನ್ ಮಾಡೋದು, ನಮ್ಮ ಅವ್ವ ಅಪ್ಪ ಚಲೋ ಅನ್ಸಿದ್ದ, ನಾವೇನ್ ಬೇಡ ಆಗಿದ್ರು ನಮ್ಮ ಮದ್ವೆ ಮಾಡ್ಕೊಡ್ತಾರೆ. ನಿಮ್ಗೆ ನಾವು ಬೇಡ ಆಗಿತ್ತು ಅಂದ್ರೆ ನೀವೇನ್ ಮಾಡ್ತೀರಿ, ಮನ್ಯಾಗ ಏನ್ ಅಂದ್ರೆ ಪುಟ್ಟ ಹಾಕು ಮನ್ಯಾಗ ಬಂದು ಕೂತೀರಿ. ಎಲ್ಲೇ ತೋ ಮನ್ಯಾಗ ಗಂಡನ ಮನ್ಯಾಗ ಏನ್ರ ಚಾ ಸಲುವಾಗಿ ಏನ್ ಜಗಳ ಆತು ಬಂದು ಕೂತೀರಿ. ಇಲ್ಲೇ ನೀನೇ ಮಾಡಿದಿ, ನೀನು ನೋಡೋ ಅವ್ ವಾಪಸ್ ಹೇಳ್ಬಿಡ್ತೀರಿ. ಅಂದ್ರೆ ಮತ್ತೆ ಹೊಣೆಗೆ ಯಾರ್ದು, ಅವ್ವ ಅಪ್ಪಗೆ, ಹೌದಲ್ಲ? ಹಾಗಾಗಿ ಯಾಕೆ ಇದು ಮಾಡಬಾರ್ದು ಅಂತ ಹೇಳಿದ್ರೆ, 18 ವರ್ಷ ಹುಡುಗಿಗೆ ಆಗೋ ತನಕ ಮದ್ವೆ ಮಾಡಬಾರ್ದು ಅಂತ ಹೇಳಿ ಇದು ನಾವು ಹೇಳಂಗಿಲ್ಲ, ಕಾನೂನು ಹೇಳ್ತದ. ಅದರ ಜೊತೆ ಕಾನೂನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಸೈನ್ಸ್ ಹೇಳ್ತದೆ. ಸೈನ್ಸ್ ಏನ್ ಹೇಳ್ತದೆ, 18 ವರ್ಷ ಹುಡುಗಿಗೆ ಪೂರ್ತಿ ಆದ ನಂತರ ಆಕೆಗೂ ಒಳಗಾಂಗಗಳನ್ನು ಏನದಾವಲ್ಲ ಅವೆಲ್ಲ ಪೂರ್ಣತಃ ಬೆಳವಣಿಗೆ ಆಗಿರ್ತವೆ. ಆಕೆ ತಾಯಿ ಆಗ್ಲಿಕ್ಕೆ ಅರ್ಹರಾಗಿರ್ತಾಳೆ. ಸೊ ಆ ಒಳಗೆ ಆಕೆಗೆ ಮದ್ವೆ ಮಾಡಿದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಇದು ಒಂದು. ಎರಡನೇದು, ಆಕೆಗೆ ತಿಳುವಳಿಕೆ ಬಂದಿರ್ತದೆ. 18 ವರ್ಷ ಆದ ನಂತರ ನಿಮಗೆ ವೋಟಿಂಗ್ ಪವರ್ ಬರ್ತದೆ, ಸರಿಯಾಗಿ ನೀವು ವಿಚಾರಣೆ ಮಾಡ್ಕೊಳ್ಳುವಂತ ಶಕ್ತಿ ಬಂದಿರ್ತದೆ. ನಿಮ್ಗೆ ಯಾವ ಗಂಡ ಬೇಕೋ ಯಾವ ಗಂಡ ಬೇಡ ಅಂತ ವಿಚಾರ ಮಾಡುವಂತ ಶಕ್ತಿ ಇದ್ರತ್ರ ನೀವೇನ್ ಧೈರ್ಯದಿಂದ ಈ ಗಂಡ ಬೇಕಂದ್ರೆ ಬೇಕಂತ ಹೇಳಿದ್ರೆ ಅಪ್ಪಗ, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀವಿ. ಮತ್ತೆ ನೀವಾಗಿ ಒಪ್ಕೊಂಡು ಯಾವ್ದಾರ ಮದ್ವೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ನೀವು ಯಾವತ್ತೂ ನಿಮ್ಮ ಅಪ್ಪ ಅಮ್ಮ ಕೇಳಂಗಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಸುಧಾರಣೆ ಮಾಡಿಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀರಿ. ಯಾಕೆ, ನೀವು ಒಪ್ಕೊಂಡು ಮದ್ವೆ ಮಾಡ್ಕೊಂಡಿರ್ತೀವಿ. ಅಲ್ಲೇ ಅವಳಿಗೆ ಅವ್ವ ಅಪ್ಪ ಏನ್ ಹೇಳ್ತಾರೆ, ನೀನ ನೋಡ್ಕೊಂಡಿದ್ದಿಲ್ಲ, ನೀನ ಮಾಡಿಕೊಂಡಿದ್ದಿಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಹಾಗಾಗಿ 18 ವರ್ಷ ಆದ ನಂತರ ಹೆಣ್ಮಗಳು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆನೆ ಗಂಡು ಮಕ್ಕಳದು 21 ವರ್ಷ ಆದ ನಂತರನೇ ಮದುವೆ ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದ್ರೂ ಮದುವೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಅದು ಬಾಲ್ಯ ವಿವಾಹ ಆಗ್ತದೆ. ಸೊ ಬಾಲ್ಯ ವಿವಾಹ ಆದ ನಂತರ ಏನ್ ಶಿಕ್ಷೆ ಮತ್ತು ದಂಡ ಇದೆ ಅಂತ ಹೇಳ್ತೀವಿ. ಸೊ ಯಾರ್ಯಾರಿಗೆ ಶಿಕ್ಷೆ ಮತ್ತು ದಂಡ ಇದೆ, ಎಷ್ಟು ಶಿಕ್ಷೆ ಇದೆ ಅಂತ ಹೇಳಿದ್ರೆ 2 ವರ್ಷದಿಂದ 5 ವರ್ಷದವರೆಗೆ ಕಠಿಣವಾಗಿ ಶಿಕ್ಷೆ ಇದೆ ಮತ್ತು 20,000ರಿಂದ 1,00,000ದವರೆಗೆ ದಂಡ ವಿಧಿಸಬಹುದು. ಅದರ ಜೊತೆನೆ ಎರಡೂ ಕೂಡ ಆಗಬಹುದು. ಇಟ್ ಈಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ಅಂತ ನಾವು ಹೇಳ್ತಂದ್ರೆ, ಕೋರ್ಟಿಗೆ ಒಂದು ಪವರ್ಸ್ ಕೊಟ್ಟಿರ್ತಾರೆ. ಆ ಪವರ್ಸ್ ಯೂಸ್ ಮಾಡಿಕೊಂಡು ಕೋರ್ಟ್ ಯಾವ ರೀತಿ ಶಿಕ್ಷೆ ಕೊಡಬೇಕು, ಹೇಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಕೋರ್ಟ್ನವರು ತೀರ್ಮಾನ ಮಾಡ್ತಾರೆ. ಅದ್ರ ಜೊತೆನೆ ಈಗ ನಿಮ್ಗೆ ಹೇಳಿದೀನಿ, ಯಾರ್ಯಾರು ಹೊಣೆಗಾರ ಆಗ್ತಾರೆ ಇದಕ್ಕೆ ಅಂದ್ರೆ, ಯಾರೇ ಶಿಕ್ಷೆಗೆ ಒಳಪಡ್ತಾರೆ. ಯಾರ ಹುಡುಗಿಗೆ 18 ವರ್ಷ ಒಳಗೆ ಮದುವೆ ಮಾಡಿದ್ದಾರೆ ಅಂತ ಅವರು ಅವ್ವ ಅಪ್ಪ. ಹುಡುಗಂದ ಏನಾದ್ರೂ 21 ವರ್ಷ ಒಳಗಡೆ ಏನಾದ್ರೂ ಮದುವೆ ಆಯ್ತು ಅಂತ ಹೇಳಿದ್ರೆ ಅವ್ರ ಅವ್ವ ಅಪ್ಪ. ಹುಡುಗ 21 ವರ್ಷ ಮೇಲೆ ಇದ್ದ, ಹುಡುಗಿ 18 ವರ್ಷಕ್ಕಿಂತ ಕೆಳಗೆ ಇದ್ದ ಅಂತ ಹೇಳಿದ್ರೆ ಹುಡುಗ ಕೂಡ ಅಂದ್ರೆ ಆಕಿ ಗಂಡ ಕೂಡ ಶಿಕ್ಷೆಗೆ ಒಳಗಾಗ್ತಾರೆ.
ಅಂದ್ರೆ ಎಲ್ಲರೂ ಒಳಗೆ ಹೋಗ್ತಾರೆ ಅಂತ ಅರ್ಥ. ಅದರ ಜೊತೆ ಸಂಬಂಧಿಕರು ಯಾರ್ಯಾರು ಮದ್ವೆಗೆ ಬಂದಿರ್ತಾರಲ್ಲ ಉಂಡಿ ತಿನ್ಲಿಕ್ಕೆ ಅವರೆಲ್ಲರೂ, ಅದಕ್ಕೆ ಫೋಟೋ ಒಳಗ ಸಣ್ಣ ಮಕ್ಕಳನ್ನ ಮದ್ವೆ ಮಾಡೋ ಟೈಮಲ್ಲಿ ಫೋಟೋ ಒಳಗೆ ಯಾರು ಬರಂಗಿಲ್ಲ, ನಾ ಬ್ಯಾಡ ನೀ ಬ್ಯಾಡ ಅಂತ. ಇದ್ರ ಸಂಬಂಧ ಯಾರ ಮದುವೆಗೆ ಬಳಿ ಹಾಕ್ಲಿಕ್ಕೆ ಬರ್ತಾರೆ, ಪೆಂಡಾಲ್ ಹಾಕ್ಲಿಕ್ಕೆ ಬರ್ತಾರೆ, ಯಾರು ನೀವು ಮದ್ವೆ ಮಾಡ್ಲಿಕ್ಕೆ ಬಜ್ಜಿ ಬರ್ತಾರಲ್ಲ ಪೂಜಾರಿ, ಅವರು ಕೂಡ ಅಲ್ಲಿ ಗುರಿ ಆಗ್ತಾರೆ, ಅವ್ರು ಶಿಕ್ಷೆಗೆ ಒಳಗಾಗ್ತಾರೆ, ಎಲ್ಲರೂ ಹೋಗ್ತಾರೆ ಅಂತ ಅರ್ಥ. ಇದು ಆಗ್ಬಾರ್ದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ನಮ್ದು ಒಂದು ಕರ್ತವ್ಯ ಇದೆಯೇ ಇಲ್ಲೋ? ಏನಾದ್ರೂ ಎಲ್ಲಾದ್ರೂ ನಿಮ್ಗೆ ಗೊತ್ತಾಯ್ತು ಅಥವಾ ನಿಮ್ ಮನೆಯಲ್ಲೇ ನಿಮ್ದೇ ಮದ್ವೆ ಮಾಡ್ತಾ ಇದ್ರೆ ನೀವು ಸ್ಪಷ್ಟವಾಗಿ ನಾನು ಮದ್ವೆ ಮಾಡ್ಕೊಳಂಗಿಲ್ಲ ಅಂತ ಹೇಳುವಂತವ್ರು ಇರ್ಬೇಕು. ಇದು ಒಂದು. ಬೇಡಪ್ಪ ನಮ್ಮ ಮನೆಯಲ್ಲಿ ನನಗೆ ಹೇಳಕ್ ಆಗೋದಿಲ್ಲ, ನಮ್ಮ ಮನೆಯಲ್ಲಿ ಏನಾದ್ರೂ ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಮನೆಗೆ ಬಡದ ಹಾಕ್ತಾರೆ ಅಂತ ಹೇಳಿ ನಿಮ್ಗೆ ಅಂಜಿಕೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಬೋದು, ಬೇಡ ನಿಮ್ಮ ಟೀಚರ್ಗೆ ಹೇಳ್ಬೋದು, ಬೇಡ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರು ದೊಡ್ಡವರಿದಾರಲ್ಲ ಅವ್ರಿಗೆ ಹೇಳ್ಬೋದು. ಅಂದ್ರೆ ಅವರೇ ನಿಮ್ಮ ಅಪ್ಪ ಅಮ್ಮ ಬಂದು ತಿಳುವಳಿಕೆ ಹೇಳ್ತಾರೆ. ಇದು ಎರಡನೇದು. ಮೂರನೇದು, ಇನ್ನೊಂದು ಮಕ್ಕಳ ಸಲುವಾಗಿ ಇನ್ನೊಂದು ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ 1098 ಏನಂತ ಹೇಳ್ತೀರಿ? ಚೈಲ್ಡ್ ಹೆಲ್ಪ್ ಲೈನ್, ಮಕ್ಕಳ ಸಹಾಯವಾಣಿ. ಯಾರು ಬೇಕಾದವ್ರು ಇರಲಿ 1098ಗೆ ಫೋನ್ ಮಾಡಿರಿ ಅಂತ ಹೇಳಿದ್ರೆ ಸಾಕು, ಅವರೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಕೇಳ್ಕೊಂಡು ನಿಮಗೆ ಇಮಿಡಿಯೇಟ್ಲಿ ವಿದಿನ್ 24 hours ನಲ್ಲಿ ನಿಮ್ಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದು ನಿಮ್ಗೆ ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಸಹಾಯವನ್ನು ಮಾಡ್ತಾರೆ. ಇದು ಮೂರನೇದು. ಇದಿಷ್ಟು ಮಾಡ್ಲಿಕ್ಕೆ ಆಗ್ತದ? ಈಗ ಯಾರಂದ್ರು ನಿಮ್ಮ ಸ್ಕೂಲ್ನಲ್ಲಿ 7 ದಿವಸಕ್ಕಿಂತ ಜಾಸ್ತಿ ಅಬ್ಸೆಂಟ್ ಇತ್ತು ಅಂತ ಹೇಳಿದ್ರೆ ಸರ್ ಟೀಚರ್ ನಿಮ್ಮ ಮನೆಗೆ ಬರ್ತಾರೆ? ಯಾಕೆ ಬರ್ತಾರೆ? ಅವ್ರಿಗೆ ಬೇರೆ ಕೆಲಸ ಇಲ್ಲ? ಇಲ್ಲ. ಯಾಕೆ? ನಮ್ ಇನ್ನೊಂದು ಕಾನೂನು ಹೇಳ್ತದೆ. ಏನ್ ಹೇಳ್ತದೆ ಕಾನೂನು? ಯಾವುದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಿದ್ದ ಪುಸ್ತಕ ಯಾವುದು? ನಮ್ದೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಸೊ ಆ ಸಂವಿಧಾನದಲ್ಲಿ ನಮ್ಗೆ ಇನ್ನೊಂದು ಏನ್ ಹೇಳ್ತದೆ? ಆರ್ಟಿಕಲ್ 21 ಅಂತ ಹೇಳಿದ್ರೆ ಕಂಪಲ್ಸರಿ ಎಜುಕೇಶನ್, ಫ್ರೀ ಎಜುಕೇಶನ್ ಅಂತ ನಾವು ಹೇಳ್ತೀವಿ. ಅಪ್ ಟು 7th ತನಕ, 7th ಅಂತ ಹೇಳಿದ್ರೆ 14 years ತನಕ ಕಂಪಲ್ಸರಿ ಫ್ರೀ ಎಜುಕೇಶನ್ ಕೊಡ್ತಾರೆ ಅಂತ ಹೇಳಿದ್ದೇವೆ. ಫ್ರೀ ಎಜುಕೇಶನ್ ಕೊಡಬೇಕು ಅಂತ ಭಾರತ ದೇಶದಲ್ಲಿ. ಅದ್ರ ಜೊತೆನೆ ನಮಗೆ ಆರ್ಟಿಕಲ್ 12 and 15 ಏನ್ ಹೇಳ್ತದೆ? ಕಂಪಲ್ಸರಿ ನಿಮ್ಗೆ ಎಜುಕೇಶನ್ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಅದು 18 ವರ್ಷದವರೆಗೆ. ಇದು ಒಂದು. ಇದಕ್ಕೆ ಕನೆಕ್ಟೆಡ್ ಆಗಿ ಅಂದ್ರೆ ಲಿಂಕ್ ಆಗಿ ನಾವು ಏನ್ ಮಾತಾಡ್ತಾ ಇರ್ತೀವಲ್ಲ ಅದಕ್ಕೆ ಇನ್ನೊಂದು ಕಾನೂನು ಯಾವುದು ಹೇಳ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ದೌರ್ಜನ್ಯವನ್ನು ತಡೆಯುವ ಕಾನೂನು ಅಂತ ಹೇಳಿ ಹೊಸದಾಗಿ ಬಂದಿದೆ. ಈ ಚೈಲ್ಡ್ ಮ್ಯಾರೇಜ್ ನಲ್ಲಿ 1929 ಏನ್ ಕಾನೂನು ಇತ್ತಲ್ಲ ಅದು ತಿದ್ದುಪಡಿ ಯಾವಾಗಾಯ್ತು ಅಂತ ಹೇಳಿದ್ರೆ 2006 ಸೊ ಈ 2006 ಕಾನೂನಿನಲ್ಲಿ ನುಸ್ತ ಅಷ್ಟೇ ಹೇಳಿಲ್ಲ ಈ ಮಾಡಬಾರ್ದು ಚೈಲ್ಡ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ಮಾಡಬೇಕು, ಯಾರು ಮಾಡಿದ್ರೆ ಅವ್ರಿಗೆ ಎಷ್ಟು ಶಿಕ್ಷೆ ಅಂತ ಹೇಳಿದ್ದಕ್ಕೆ ಅದರ ಮುಂದೆ ಸ್ವಲ್ಪ ಹೇಳಿದ್ದಾರೆ. ಏನ್ ಹೇಳಿದಾರೆ ಆ ಕಾನೂನಿನಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಮಕ್ಕಳು ಸಣ್ಣಾಗಿದ್ದಾಗೆ ಮದುವೆ ಆಯ್ತು, ಆಕೆ ಏನಾದ್ರೂ ಗರ್ಭಿಣಿ ಆಯ್ತು ಅಂತ ಹೇಳಿದ್ರೆ ಆಕೆಗೆ ಆ ಮಗು ಬೇಡ ಆಗಿತ್ತು ಅಂತ ಹೇಳಿದ್ರೆ ಆ ಮಗುವಿನ ಜವಾಬ್ದಾರಿ ತಗೊಳ್ಳೋರು ಯಾರು? ಹಾಗಾಗಿ ಅದರಲ್ಲಿ ಇನ್ನೊಂದು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಮಗುವಿನ ಜವಾಬ್ದಾರಿಯನ್ನು ಸರ್ಕಾರದವರು ತಗೋತದೆ ಅಂತ ಹೇಳಿ ಕೂಡ ಅದರಲ್ಲಿ ಬರೆದಿದ್ದಾರೆ 2006 ಆಕ್ಟ್ ನಲ್ಲಿ. ಸೊ ಅಲ್ಲಿ ಇನ್ನೊಂದು ವ್ಯವಸ್ಥೆ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೆಳಗಾಂ ಜಿಲ್ಲೆನಲ್ಲಿ ಒಂದು ಇದು
ಅಡಾಪ್ಷನ್ ಸೆಂಟರ್ಸ್ ಅಂತ ಒಂದು ಮಾಡ್ಕೊಂಡೆ, ಅಂದ್ರೆ ದತ್ತಕ ಕೇಂದ್ರಗಳನ್ನು. ಸೊ ಬೆಳಗಾವಿ ಜಿಲ್ಲೆನಲ್ಲಿ 2 ಸದ್ಯದಲ್ಲಿ ದತ್ತಕ ಕೇಂದ್ರಗಳನ್ನು, ಒಂದು ಗೌರ್ಮೆಂಟ್ ಒಂದು ಪ್ರೈವೇಟ್ ಅಂದ್ರೆ ಸಂಸ್ಥೆದವರು ನಡೆಸ್ತಾರೆ. ಸೊ ಅಂತ ಮಗುವನ್ನು ಏನ್ ಮಾಡ್ತಾರೆ, ಅಲ್ಲಿಗೆ ಇಟ್ಕೊಂಡು ಆ ಮಗು ಯಾರಿಗೆ ಮಕ್ಕಳು ಇಲ್ಲ ಅಂತ ದಂಪತಿಗಳಿಗೆ ಅಡಾಪ್ಷನ್ ದತ್ತಕ ಕೊಡುವಂತ ವ್ಯವಸ್ಥೆ ಕೂಡ ಆ ಸಂಸ್ಥೆದವರಾಗ್ಲಿ ಸರ್ಕಾರದವರು ಮಾಡ್ತಾ ಇದ್ದಾರೆ. ಮುಂದಿಂದು ಅದ್ರ ಜೊತೆ ಇನ್ನೊಂದು ಲಿಂಕ್ ಮಾಡ್ತಾ ಇದೀವಿ, ಇದು ಹೇಳ್ತಾ ಇದೀವಿ ಪೋಕ್ಸೋ ಆಕ್ಟ್ ಅಂತ ಹೇಳ್ಕೊಂಡು, ಅಂದ್ರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯನ್ನು ತಡೆಯುವ ಕಾನೂನು 2016 ಅಂತ ಹೇಳ್ತೀವಿ. ಇದು ಯಾಕೆ ಬಂತು ಅಂತ ಹೇಳಿದ್ರೆ ಕಾನೂನು, ಈಗ ನಿರ್ಭಯ ಕೇಸ್ ನೀವು ಕೇಳಿರ್ಬೇಕ, 2012ನಲ್ಲಿ ಆಗಿತ್ತು ಕೇಸ್. ಅದು ಇವಾಗಲ್ಲ, ನೀವು ಅವಳಿಗೆ ಸಣ್ಣವ್ರು, ಬಹುಶಃ ಬಹಳ ಸಣ್ಣವ್ರು ಇದ್ರಿ ಕಾಣಿಸ್ತದೆ ಅಲ್ಲ, ನೀವು ಹುಟ್ಟಿದ್ರಾಗಿಲ್ಲ ಅನ್ಸುತ್ತೆ, ಹೌದಲ್ಲ? ಹುಟ್ಟಿನೇ ಇಲ್ಲ, ಹುಟ್ಟಿದ್ರಿ ವೆರಿ ಗುಡ್. ಆದ್ರೂ ಏನ್ ತಿಳಿಯಂಗಿಲ್ಲ ಅವಳಿಗೆ, 1-2 ವರ್ಷದವ್ರು ಇರ್ಬೋದು ನಿಮ್ಗೆ, ಹೌದಲ್ಲ? ಹಾಗಾಗಿ ಏನಾಗಿತ್ತು ಅಂತಂದ್ರೆ ಬಸ್ ನಲ್ಲಿ 4 ಹುಡುಗರು, 1 ಹುಡುಗಿ ಹೋಗ್ತಾ ಇದ್ರು. ಆಕೆ ಮೈನರ್ ಅಂದ್ರೆ 18 ವರ್ಷಕ್ಕಿಂತ ಕೆಳಗಿದ್ದಂತ ಮಗು. ಅದು ಆಕೆ ಮೇಲೆ ಎಲ್ಲರನ್ನು ರೇಪ್ ಮಾಡಿ ಬಲಾತ್ಕಾರ ಮಾಡಿ ಆಕೆಗೆ ಆ ಒಂದು ನಡೆಯುವಂತಹ ಬಸ್ಸದಿಂದ ಹೊರಗೆ ಚೆಲ್ಲಿ ಆಕೆ ಸತ್ಲು. ಸೊ ಅದರಲ್ಲಿ ಒಂದು ಮಗು ಏನಿತ್ತಲ್ಲ, ಗಂಡು ಮಗು, ಅವು ಮೈನರ್ ಇದ್ದ, ಅಂದ್ರೆ 21 ವರ್ಷಕ್ಕಿಂತ ಕೆಳಗೆ. ಆಕ್ಚುಲಿ ಅದು 18 ವರ್ಷಕ್ಕಿಂತ ಕಡಿಮೆ ಅಂತ ಹೇಳ್ಬೇಕಾಗ್ತದ. ಆದ್ರೂ ಈಗ ನಾವು ಚೈಲ್ಡ್ ಮ್ಯಾರೇಜ್ ನಲ್ಲಿ ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಮಾತ್ರ 21 ಹೇಳ್ತೀವಿ. ಬಟ್ ಬೇರೆ ಕಾನೂನಲ್ಲಿ ನಾವು ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಗಂಡು ಮಕ್ಕಳಿಗೆ 18 ವರ್ಷ ಒಳಗಡೆ ಅಂತಾನೆ ಮಾಡ್ಬೇಕಾಗ್ತದೆ. ಸೊ ಅವಳಿಗೆ ಅಲ್ಲೇ ಆ ಮಗು ಏನಿತ್ತು, ಒಂದು ಹುಡುಗ ಏನಿದ್ದ, ಅದು 18ಕ್ಕಿಂತ ಒಳಗೆ ಏನಿದ್ದ. ಸೊ ಈ ಕೇಸ್ ನಡೀತು ಬಹಳಷ್ಟು ನಮ್ಮ ಭಾರತ ದೇಶದಲ್ಲಿ ಆಗಲಿ ವಿದೇಶ ದೇಶದಲ್ಲಿ ಆಗಲಿ ಈ ಥರದ್ದು ಏನಂತ ಹೇಳ್ತೀವಿ ನಾವು, ಬೇರೆ ಬೇರೆ ಕಡೆ ಚಳವಳಿಗಳನ್ನು ಶುರುವಾಯಿತು. ಸೊ ಆ ಚಳವಳಿಗೆ ಮುಖಾಂತರನೇ ಒಂದು ಡ್ರಾಫ್ಟ್ ಅನ್ನು ರೆಡಿ ಮಾಡಿದ್ರು. ಮಕ್ಕಳ ಮೇಲಿಂದ ಈ ದೌರ್ಜನ್ಯ ಏನು ನಡೀತಾ ಇದೆಯಲ್ಲ ಅದು ತಡಿಬೇಕು ಅಂತ ಹೇಳ್ಕೊಂಡು. ಇದರಲ್ಲಿ ನಾವು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಡಿಫರೆನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಗಂಡು ಮಕ್ಕಳ ಮೇಲೇನೂ ಲೈಂಗಿಕ ದೌರ್ಜನ್ಯ ಆಗ್ಬೋದು, ಹೆಣ್ಮಕ್ಳ ಮೇಲೇನೆ ದೌರ್ಜನ್ಯ ಆಗ್ಬೋದು. ಮೊದಲಿನ ಕಾಲದಿಂದನೇ ಇವತ್ತಿನವರೆಗೆ ನಾವು ನೋಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ದೌರ್ಜನ್ಯ ಆಗ್ತಾ ಇದೆ. ದೌರ್ಜನ್ಯ ಅಂತ ನಾವು ಹೇಳ್ತಾ ಇದೀವಿ, ದೌರ್ಜನ್ಯ ಒಂದು ಬೇರೆ ಕಡೆ ಆಗ್ತದೆ ಮತ್ತು ಅತ್ಯಾಚಾರನು ಒಂದು ಬೇರೆ ಕಡೆ ಆಗ್ತದೆ. ದೌರ್ಜನ್ಯ ಅಂತ ಹೇಳಿದ್ರೆ ಹೊಡೆದ್ ಬಿಡೋದು ಆಗ್ಲಿ, ಮಾನಸಿಕವಾಗಿ ತೊಂದರೆ ಕೊಡೋದಾಗ್ಲಿ, ಶಾರೀರಿಕವಾಗಿ ತೊಂದರೆ ಕೊಡೋದಾಗ್ಲಿ, ಅಥವಾ ಆರ್ಥಿಕವಾಗಿ ತೊಂದರೆ ಕೊಡೋದಾಗ್ಲಿ, ಈ ತರ ಆಗ್ತದೆ. ಬಟ್ ಈ ಒಂದು ಪ್ರೊಟೆಕ್ಷನ್ ಇದು ಪೋಕ್ಸೋ ಅಂತ ನಾವು ಏನ್ ಕಾನೂನು ಹೇಳ್ತಾ ಇದೀವಲ್ಲ, ಸೊ ಆ ಅಡಿಯಲ್ಲಿ ನಾವು ಜಾಸ್ತಿ ಒತ್ತಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡ್ತಾ ಇರ್ತೀವಿ. ಸೊ ಈ ತರ ಏನಾದ್ರೂ ಹೆಣ್ಮಕ್ಳ ಮೇಲೆ ಆಯ್ತು ಅಥವಾ ಗಂಡು ಮಕ್ಕಳ ಮೇಲೆ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಶಿಕ್ಷೆ ಮತ್ತು ದಂಡ ಇದೆ ಅಂತ ಹೇಳಿದ್ರೆ ಅವ್ರಿಗೆ 10 ವರ್ಷದಿಂದ ಜೀವಾವಧಿ ತನಕ ಶಿಕ್ಷೆ ಇದೆ, ಮತ್ತೆ 1 ಲಕ್ಷದವರೆಗೆ ದಂಡ ಇದೆ. ಯಾಕೆ ಇದು ಮಾಡ್ಕೊಂಡಿದ್ದಾರೆ ಇಷ್ಟು ಜಾಸ್ತಿ ಅಂತ ಹೇಳಿದ್ರೆ, ಆ ಮುಗ್ಧ ಮಗುವಿಗೆ ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಏನು ಗೊತ್ತಿರಂಗಿಲ್ಲ, ಆದ್ರೂ ಕೂಡ ಆಕೆ ಮೇಲೆ ದೌರ್ಜನ್ಯ ಆಗ್ತಾ ಇರ್ತದೆ. ಇದು ದೌರ್ಜನ್ಯ ಮಾಡೋರು ಯಾರು? 3ನೇ ವ್ಯಕ್ತಿ ಯಾರು ಇರಂಗಿಲ್ಲ. ನಮಗೆ ಗೊತ್ತಿದ್ದಂತ ವ್ಯಕ್ತಿ, ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಂತ ವ್ಯಕ್ತಿ ಮಾತ್ರನೇ ಇದು ಮಾಡಲಿಕ್ಕೆ ಸಾಧ್ಯ ಇದೆ. ನನ್ನ ಕೆಲಸ ಮಾಡೋ ಟೈಮಲ್ಲಿ ನಾವು ನೋಡಿದೀವಿ, 3 ತಿಂಗಳದ ಮಗುವಿನ ಮೇಲೆ ದೌರ್ಜನ್ಯ, ಅಂದ್ರೆ ಈ ತರ ದೌರ್ಜನ್ಯ ಮಾಡಿದ್ರು ನಾವು ನೋಡಿದೀವಿ, ಕೇಳಿದೀವಿ. ನೀವಾಗ್ಲಿ ಓದಿರ್ಬೇಕು, ಇಲ್ಲ ಗೊತ್ತಿಲ್ಲ ನನಗೆ, ಓದಿದೀವಿ ಇಲ್ವೋ ಅಂತ ಹೇಳ್ಕೊಂಡ್ರು, ಬಟ್ ನಾವು ನೋಡಿದೀವಿ. ನಾನಂತೂ ಎಷ್ಟು ನೋಡಿದೀವಿ, ನಂದು 6 ವರ್ಷ 7 ವರ್ಷ ಹುಡುಗಿ ಮೇಲೆ
ದೌರ್ಜನ್ಯ ಮಾಡಿದ್ದು ನಾನು ನೋಡಿದ್ದೀನಿ. ಅದು ಯಾರ ಸ್ವಂತ ತಂದೆ, ಗೊತ್ತಾಯ್ತಲ್ಲ. ಹಾಗಾಗಿ ಇನ್ನೊಂದು ಕಾನೂನು ಏನೇನು ಬಂದಿತ್ತು ಅಂತ ಹೇಳಿದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳ್ಕೊಂಡು ಒಂದು ಬಂತು. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಏನಾದ್ರೂ ಗಂಡ ಹೆಂಡತಿನಲ್ಲಿ ಏನಾದ್ರೂ ಜಗಳ ಆಯ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ಗಂಡು ಮಗು ಕರ್ದ ಇತ್ತು ಅಥವಾ ಹೆಣ್ಮಗು ಇತ್ತು ಅಂತ ಹೇಳಿದ್ರೆ, ಆ ಹೆಣ್ಣು ಮಗುವಿಗೆ ಯಾವತ್ತೂ ಗಂಡು ಮಗುಗೆ ಅಂದ್ರೆ ಅಪ್ಪನ ಕಡೆ ಕೊಡಂಗಿಲ್ಲ ಅಂತ ಹೇಳಿ ಆ ಕಾನೂನಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕಾರಣಕ್ಕೆ ಕೆಲವೊಂದ್ಸತಿ ಏನಾಗ್ತದ, ನಾವೆಲ್ಲಾನು ಕನ್ಸಲ್ಟ್ ಮಾಡ್ಬೋದು, ಬಟ್ ಸೆಕ್ಸ್ ಅಂತ ಏನು ಒಂದು ಶಬ್ದ ಬರ್ತದೆ ಅಥವಾ ಆ ಒಂದು ಪದಕ್ಕೆ ನಾವು ಯಾವಾಗ ಬರ್ತೇವಲ್ಲ ಆ ಒಳಗೆ ಅದು ಕಂಟ್ರೋಲ್ ಮಾಡುವಂತಹ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಈ ಒಂದು ವಿಷಯ ಇಟ್ಕೊಂಡು ಆ ಒಂದು ಜುವೆನೈಲ್ ಜಸ್ಟಿಸ್ ಆಕ್ಟ್ ನಲ್ಲಿ ಈ ತರ ಹೇಳಿದ್ದಾರೆ. ಇದು ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಇವತ್ತು ನಮ್ಮ ಭಾವಿ ಜೀವನದ್ದು ಅಂದ್ರೆ ಈಗ ನೋಡ್ರಿ, ನೀವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಮ್ಮ ಪಿಡಿ ಅಂದ್ರೆ ನಮ್ಮ ಸಂಸಾರ ಆಗಲಿ ಅಥವಾ ನಮ್ಮ ಸೊಸೈಟಿನಲ್ಲಿ ಬೆಳೆಸ್ಕೊಳ್ಳುವಂತ ಒಂದು ಪಿಡಿ ಇರೋದು. ಗಂಡ್ಮಕ್ಳು ಅಷ್ಟೇನೆ, ಇಲ್ಲ ಅಂದ್ರೆ ಯಾಕಂದ್ರೆ ಗಂಡ್ಮಕ್ಳ ಇಲ್ಲ ನಾವು ಏನು ಮಾಡಕ್ಕಾಗಂಗಿಲ್ಲ. ನಾವು ಇಬ್ರು ಒಂದೇ ರಥದ್ದು ಗಾಲಿಗಳು, ಅದು ಇರ್ಲೇಬೇಕು. ನಾವು ಗಂಡ ಇರ್ಲಿ ಹೆಣ್ಣಾಗ್ಲಿ ಇಬ್ರು ಬೇಕೇ ಬೇಕು. ಮತ್ತೆ ಏನ್ ಹೇಳ್ತಿದ್ರು, ಬಹಳ ಅನುಪಾತ ಆಯ್ತು ಅಂತ ಹೇಳ್ತಿದ್ರು. ಗಂಡ್ ಮಕ್ಕಳ ಜಾಸ್ತಿ ಆಗಿತ್ತು, ಹೆಣ್ಮಕ್ಳು ಕಡಿಮೆ ಆಯ್ತು ಅಂತ ಹೇಳಿದ್ರು. ಎಷ್ಟು ಅವಳಿಗೆ 2000 ನನಗೆ ಶಿಫ್ಟ್ ನನಗೆ 2022 ಡಾಟ ಇತ್ತು ನನ್ನ ಹತ್ರ. ಅವಳಿಗೆ ಎಷ್ಟಿತ್ತು, 1000 ಗಂಡ್ ಮಕ್ಳು ಇತ್ತು ಅಂತ ಹೇಳಿದ್ರೆ 937 40 ಹೆಣ್ಮಕ್ಳು ಇದ್ರು. ಅಂದ್ರೆ 60 ಜನ ಹೆಣ್ಮಕ್ಳು ಇದ್ದಿದ್ದಿಲ್ಲ. ಅಂದ್ರೆ 60 ಗಂಡು ಮಕ್ಕಳಿಗೆ 20 ವರ್ಷ 21 ವರ್ಷ ಆದ ನಂತರ ಹೆಂಡತಿ ಇದ್ದಿದ್ದಿಲ್ಲ, ಹೆಂಡತಿ ಇರಂಗಿಲ್ಲ. ಅವಳಿಗೆ ಏನ್ ಪರಿಸ್ಥಿತಿ ಬರ್ತಿತ್ತು, ಪರಿಸ್ಥಿತಿ ಆಗಬಹುದಾಗಿತ್ತು, ಏನಾಗಬಹುದಾಗಿತ್ತು, ಮೊದಲಿನ ಕಾಲದಲ್ಲಿ ಮತ್ತೆ ಪಂಚಾಂಗನೇ ಬರ್ತಿತ್ತು, ಒಂದು ಹೆಣ್ಣಿಗೆ ಆತರ ಆಗ್ತಿತ್ತು. ಸೊ ಹಾಗಾಗಿ ಸರ್ಕಾರದವರು ಪುನಃ ಏನ್ ಮಾಡಿದ್ರು, ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಬಂತು. ಆಮೇಲೆ ಹೆಣ್ಮಕ್ಕಳಿಗೆ ಬೇರೆ ಬೇರೆ ಸೈಕಲ್ ಕೊಡುವಂತ ವ್ಯವಸ್ಥೆ ಬಂತು, ಊಟದ ವ್ಯವಸ್ಥೆ ಬಂತು, ಸ್ಕೂಲ್ನಲ್ಲಿ ಬಂತೋ ಇಲ್ಲೋ. ಅದಕ್ಕಿಂತ ಮುಂಚೆ ಫಸ್ಟ್ ಏನಿತ್ತು, ಅಟೆಂಡೆನ್ಸ್ ಬುಕ್ ಅಂತ ಬಂತು. ಅಂದ್ರೆ ಒಂದು ಮಗು ಏನಾದ್ರೂ ಹೆಣ್ಮಗು ಸಾಯಿಕ್ ಬಂತು ಅಂತಂದ್ರೆ ಅದಕ್ಕೆ 2 ರೂಪಾಯಿ ಭತ್ತ ಕೊಡ್ತಿದ್ರು, ಬರ್ತಿತ್ತು. ಅದು ಬಹಳ ವರ್ಷ ಹಿಂದ್ಗಡೆ. ಅದು ತದನಂತರ ಅದು ಚೇಂಜಸ್ ಆಗ್ತಾ ಬಂತು. ಅಂದ್ರೆ ಯಾವ ರೀತಿ ನಮ್ಮ ಗೌರ್ಮೆಂಟ್ ಯಾವ ರೀತಿ ಬೇರೆ ಬೇರೆ ಫೆಸಿಲಿಟಿ ಕೊಡಬೇಕು ಅಂತ ವಿಚಾರ ಬಂತಲ್ಲ ಆಮೇಲೆ. ಯಾಕಂದ್ರೆ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬಂತು. ಆ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಬೇರೆ ಬೇರೆ ಬಹಳಷ್ಟು ಮಕ್ಕಳಿಗೆ ಏನೇನು ಎಜುಕೇಶನ್ ನಲ್ಲಿ ಏನೇನು ಬೇಕಲ್ಲ ಅದೆಲ್ಲಾನು ಅದರಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಅದೆಲ್ಲಾನು ಕೊಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದೊಂದೊಂದೊಂದು ಕೊಡ್ಲಿಕ್ಕೆ ಅಂತೂ ಅವರು ಮುಂದಕ್ಕೆ ಸರ್ಕಾರದವರು ಬರ್ತಾ ಇದ್ದಾರೆ. ಸೊ ಯಾಕಂದ್ರೆ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದು ಆಲ್ ಓವರ್ ವರ್ಲ್ಡ್ ನಲ್ಲಿ ನಡೀತಾ ಇದೆ. ಎಲ್ಲರಿಗೂ ಒಂದೇ ತರ ಪಾಲಿಸಿ ಇರಬೇಕು ಅಂತ ಹೇಳ್ಕೊಂಡು. ಹಾಗಾಗಿ ಈಗ ಎಲ್ಲಾನು ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೇರೆ ಬೇರೆ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಸ್ಕೂಲ್ ಶುರು ಮಾಡ್ತಾ ಇದ್ದಾರೆ. ಅದು ಎಲ್ಲಿಂದ, ನರ್ಸರಿಯಿಂದ ಶುರು ಮಾಡ್ಲಿಕ್ಕತ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಅಲ್ಲ, ನರ್ಸರಿಯಿಂದಲೂ ಶುರು ಮಾಡಬೇಕು ಅಂತ ಹೇಳ್ಕೊಂಡು ಒಂದೊಂದ್ ಕಡೆ ಒಂದೊಂದು ಪ್ರತಿಯೊಂದು ವರ್ಷ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಎಲ್ಲ ಹೆಣ್ಮಕ್ಳ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಮಾಡ್ತಾ ಇರೋದು, ಬೇರೆಯವ್ರಿಗೆ ಯಾರು ಇಲ್ಲ. ಈಗ ನಿಮ್ಗೆ ಗೊತ್ತು, ಈ ಚೈಲ್ಡ್ ಅದ್ರ ಜೊತೆನೆ ಅಂದ್ರೆ ಇದು ಚೈಲ್ಡ್ ಮ್ಯಾರೇಜ್ ಆಗಲಿ, ಪೋಕ್ಸೋ ಆಗಲಿ, ಪೋಕ್ಸೋನಲ್ಲಿನೂ ನಿಮಗೆ ಕೊಡಬೇಕು, ನಿಮಗೆ ಗೊತ್ತಾಗಲಿಲ್ಲ ನನಗೊಂದು ಪೆನಿಟ್ರೇಟರಿ ಅವೆಲ್ಲ ಸೆಕ್ಷುವಲ್ಸ್ ಇದಿರ್ತಾವ. ಸೊ ಆ ರೀತಿ ಎಲ್ಲಾನು ಆಗ್ತಾ ಇದ್ರೆ ಅವ್ರಿಗೆ ಮಿನಿಮಮ್ 10 to 20 ಅಂದ್ರೆ ಲೈಫ್ ಲಾಂಗ್ ಅವರು ಕಾಯಮವಾಗಿ ಅಲ್ಲೇ ಜೈಲಿನಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಆ ರೀತಿ ಅವ್ರಿಗೆ ಇಂಪ್ರಿಸನ್ಮೆಂಟ್ ಇದೆ. ಮತ್ತೆ 1 ಲಕ್ಷದವರೆಗೆ ದಂಡ ಇದೆ. ಅದು ಎಷ್ಟು, ಅದಕ್ಕಿಂತನೂ ಜಾಸ್ತಿ ಆಗ್ಬೋದು. ಇದು ಇಷ್ಟೇ ಕೊಡಬೇಕು ಅಂತ ಹೇಳಿ ಇಲ್ಲ. ಇನ್ನೊಂದು ಕಾನೂನು ಏನ್ ಹೇಳ್ತದೆ,
ಚೈಲ್ಡ್ ಲೇಬರ್. ಈ ಚೈಲ್ಡ್ ಲೇಬರ್ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇಲ್ಲ, ಆದ್ರೂ ನಾವು ನೋಡ್ತಾ ಇದೀವಿ ಎಲ್ಲೇ ನಾವು ಇದು ಇಟಂಗಿ ಭಟ್ಟಿನಲ್ಲಿ ಅದು ನೋಡ್ತಾ ಇದೀವಿ ನಾವು. ಅಥವಾ ಈಗ ಕಬ್ಬ ಕಡಿಲಿಕ್ಕೆ ತಾಂಡಗಳು ಬರ್ತಾರೆ, ತಾಂಡ ಜೊತೆ ಏನ್ ಬರ್ತಾರೆ, ಅವ್ರ ಮಕ್ಕಳು ಕೂಡ ಬರ್ತಾರೆ, ಸಾಲಿ ಬಿಟ್ಟು ಬರ್ತಾರೆ. ಅವರು ಬರ್ತಾರ ಇಲ್ಲ, ಸಾಲಿ ಇಲ್ಲ ಏನಿಲ್ಲ, ಅಲ್ಲೇ ಏನಾರ ಮಾಡ್ಕೊಳ್ಳೋದು ಅಥವಾ ಅಲ್ಲೇ ಹೊಲದಲ್ಲಿನೇ ಸ್ವಲ್ಪ ಕೆಲಸ ಮಾಡೋದು, ಏನ್ ಕೂಲಿ ಕೊಡ್ತಾರೆ ತಗೊಂಡು ಹೋಗ್ಬಿಡೋದು. ಸೊ ಚೈಲ್ಡ್ ಲೇಬರ್ ಆಗಬಾರ್ದು ಅಂತ ಹೇಳ್ಕೊಂಡು ಇನ್ನೊಂದು ಕಾನೂನು ಇದೆ. ಅದು 1986 ಇದು ಕಾನೂನು ಬಂತು. ಯಾವುದು? ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು. ಇದರಲ್ಲಿ ಯಾವ್ದು ವಯಸ್ಸು ಹೇಳಿದ್ದಾರೆ? ಇದರಲ್ಲಿ ವಯಸ್ಸು ಬೇರೆ ಹೇಳಿದ್ದಾರೆ. ಯಾವ್ದು ಹೇಳಿದ್ದಾರೆ? 14 ವರ್ಷಕ್ಕಿಂತ ಕಡಿಮೆ ಇದ್ದಂತಹ ಮಗುವಿಗೆ ಕೆಲಸಕ್ಕೆ ಹಚ್ಚಬಾರದು. ಇನ್ನೊಂದು ಅದರಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇದು 2016 2016 ಅಮೆಂಡ್ಮೆಂಟ್ ಆಯ್ತು, ಅಂದ್ರೆ ತಿದ್ದುಪಡಿ ಆಯ್ತು. ಏನಾಯ್ತು? 14ಕ್ಕಿಂತ ಕೆಳಗೆ ಇದ್ದಂತಹ ಮಗುವಿಗೆ ಕೆಲಸಕ್ಕೆ ಹಚ್ಚಬಾರ್ದು. ಅದರ ಜೊತೆನೆ 14ರಿಂದ 18 ವರ್ಷದವರೆಗೆ ಮಗುವಿಗೆ ಬೇರೆ ಬೇರೆ ಯಾವ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ಒಂದು ಕಾರ್ಖಾನೆಗಳಿಗಾಗ್ಲಿ ಅಥವಾ ರಾಸಾಯನಿಕ ಗೊಬ್ಬರದಲ್ಲಿ ಆಗಲಿ, ಆಮೇಲೆ ಕಾಪೂಸ್ ಹತ್ತಿ ಇದ್ದಂಥ ಫ್ಯಾಕ್ಟ್ರಿ ಏನಿರ್ತಾವಲ್ಲ ಅಂತ ಫ್ಯಾಕ್ಟ್ರಿನಲ್ಲಿ ಅವ್ರಿಗೆ ಕೆಲಸಕ್ಕೆ ಹಚ್ಚಬಾರ್ದು. ಅಂದ್ರೆ ಮಗುವಿನ ಶರೀರಕ್ಕೆ ಯಾವುದನ್ನೇ ತೊಂದರೆ ಆಗದಂತ ಇದು ಕಾರ್ಖಾನೆಗಳನ್ನ ಇರ್ತಾವಲ್ಲ, ಆ ಕಾರ್ಖಾನೆಗಳಲ್ಲಿ ಅವ್ರಿಗೆ ಕೆಲಸಕ್ಕೆ ಹಚ್ಚಬಾರ್ದು ಅಂತ ಹೇಳ್ಕೊಂಡು ಕಾನೂನು ಅಡಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಎಷ್ಟರ ಶಿಕ್ಷೆ ಮತ್ತು ದಂಡ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೂಡ 20,000 ಶಿಕ್ಷೆ ಇದೆ ಮತ್ತು ದಂಡ ಇದೆ ಮತ್ತು 2 ವರ್ಷದಿಂದ 5 ವರ್ಷದವರೆಗೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಕಾನೂನು ಅಡಿಯಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ್ದಕ್ಕೆ ನಮ್ಮಲ್ಲೇ ಇನ್ನೂ ಎಲ್ಲ ಪದ್ಧತಿಗಳು ಬಂದಾಗೇನೆ ಅಂದ್ರೆ ಆಗಿದಾವ ಮಾಡ್ತೀರಿ? ಹೆಂಗ್ ಮಾಡೋರು ಬೇಕಲ್ಲ? ಯಾವುದೇ ಒಂದು ನಿಮ್ ತಲೆಯಲ್ಲಿ ಒಂದು ಐಡಿಯಾ ಇರ್ಬೇಕಲ್ಲ, ನಾವ್ ಯಾವ ರೀತಿ ಬಂದ್ ಮಾಡ್ಬೇಕು ಅಂತ ಹೇಳ್ಕೊಂಡು. ಎಲ್ಲಾರು ಹೆಂಗ್ ಹೇಳ್ತಾರೆ ಗೊತ್ತೈತೇನ? ಒಂದು ಗಂಡು ನಮ್ಮ ಮನೆಯಲ್ಲಿ ಕಲಿತಾ ಅಂತ ಇರತ್ತ ಒಬ್ಬಮ್ಮ ಕಲಿತಾನ. ಅದೇ ಒಂದು ಹೆಣ್ಣು ನಮ್ಮ ಮನೆಯಲ್ಲಿ ಕಲಿತಲ್ಲ ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿಗೆ ಹಾಕಿ ಎಜುಕೇಟ್ ಮಾಡ್ತಾಳೆ. ಗಂಡ ಅಜ್ಞತೆ ಆದಂತ ಹೇಳಿದ್ರೆ ನೀವು PUC ಇದ್ರೆ ಬಂಡ್ ಮಾಡ್ತಾರೆ ಮದ್ವೆ. ಯಾಕೆ ಮಾಡ್ಕೊಳಂಗಿಲ್ಲ? ಅದ ಗಂಡ 8ನೇ ಆಗಿದವ್ರು ನಡೀತದ, 5ನೇ ಆಗಿದ್ದಕ್ಕೆ ನಡೀತದ, ಕಲ್ತಾಕೆ ಆದ್ರೂ ನಡೀತದ ಅಂತ ಹೇಳ್ತಾನಿಲ್ಲ. ಹೆಣ್ಮಕ್ಳು ಹಂಗಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಸುಧಾರ್ತಾ ಇಲ್ಲ ಅಂತಿಲ್ಲ, ನಮ್ಮ ಸಮಾಜನೂ ಸುಧಾರಣೆ ಆಗಿದೆ. ಆದ್ರೂ ಏನಾಗ್ಲಿಕ್ಕತ್ತದಿಲ್ಲ, ಈಗ ಹೆಣ್ಮಕ್ಳದು ಮದುವೆ ಆಗೋದು ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಹೆಣ್ಮಕ್ಳು ಜಾಸ್ತಿ ಕಲಿತಾ ಇದ್ದಾರೆ, ಗಂಡು ಮಕ್ಕಳು ಕಲಿತಾ ಇಲ್ಲ. ಯಾಕ? ಹುಡುಗಿಯರು ನಿಂತಿರ್ತಾರೆ, ಹೌದಲ್ಲ? ಯಾರಾದ್ರೂ ಒಬ್ರ ಕರೆಕ್ಟ್ ಹೊಂಟ್ರೆ ಇವ್ರು ಹುಡುಗರು ಅಲ್ಲ. ಇದು ಯಾಕೆ ಹುಡುಗರಿಗೆ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಈಗ ಪೋಕ್ಸೋ ಕಾನೂನು ಏನ್ ಬಂದಿದೆ ಅಲ್ಲ, ಈ ಪೋಕ್ಸೋ ಕಾನೂನು ಅಡಿಯಲ್ಲಿ ಹೆಣ್ಮಕ್ಳ ವಿಕ್ಟಿಮ್ ಆಗಿರ್ತಾರೆ, ಆದ್ರೂ ಗಂಡ್ ಮಕ್ಕಳ ಅಕ್ಯೂಸ್ಡ್ ಇರ್ತಾರೆ, ಅಂದ್ರೆ ಅವರು ಅಪರಾಧಿಗಳು ಇರ್ತಾರೆ. ಹಾಗಾಗಿ ಅವರು ಒಳಗೆ ಹೋಗಿ ಕೂತಾರೆ, ಇವರು ಆರಾಮಾಗಿ ಹೊರಗೆ ತಿರುಗಾಡ್ತಿರ್ತಾರೆ.
ಹಾಗಾಗಿ ನೀವು ಕೂಡ ಈಗ ಯಾಕಂದ್ರೆ ಇದು ಯಾಕೆ ಹೇಳಿಸ್ಕೊಂಡ್ರೆ ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರೆ ಈಗ ಜಾಸ್ತಿ ಎಲ್ಲ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ರಿ, ಹೌದಲ್ಲ? ಎಲ್ಲಾದ್ರೂ ಆಂಡ್ರಾಯ್ಡ್ ಮೊಬೈಲ್ ಇರೋ ಸಾದಾ ಐತಿಯೋ? ಸಾದಾ ಐತಿ? ಸುಳ್ಳು ಮಾತಾಡ್ಬೇಡಿ ಯಾರು. ಆಂಡ್ರಾಯ್ಡ್ ಐತಿ ಎಲ್ಲರೂ? ಹಾ, ಯಾಕ ಆಂಡ್ರಾಯ್ಡ್ ಯಾಕೆ ಬಂತ ಹೇಳ್ರಿಪ್ಪ? ನಿಮ್ಗೆ ಕೊಡ್ಬೇಕು ಅಂತೇಳಿ ಕೊರೋನಾ ಬಂತು. ಕೊರೋನಾದಿಂದ ನಿಮ್ದ ಆನ್ಲೈನ್ ಕ್ಲಾಸಸ್ ಶುರು ಆಯ್ತು. ಸೊ ಟೀಚರ್ ಮನೆಗೆ ಬಂದು ನಿಮ್ಗೆ ಹೇಳಕ್ ಆಗೋದಿಲ್ಲ ಅಂತ ಹೇಳ್ಕೊಂಡು ಇದು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲ ಸ್ಕೂಲ್ದವ್ರಾಗ್ಲಿ ನಿಮ್ಮ ಅಪ್ಪ ಅಮ್ಮ ಆಗ್ಲಿ ಪಾಪ ಹುಡುಗ ಹುಡುಗಿ ಕಲಿತಾರ ಅಂತ ಹೇಳಿ ತಗೋ ಅಂತ ಹೇಳಿ ಕೊಟ್ರ. ಅದರದ ಉಪಯೋಗ ಚಲೋ ಆಯ್ತೋ ದುರುಪಯೋಗ ಆಗ್ಲಿಕ್ಕದ? ದುರುಪಯೋಗ ಆಗ್ಲಿಕ್ಕದಲ್ಲ. ನಿಮ್ಗೆ ಏನೇನ್ ಗೊತ್ತೈತೆ ಅದ್ರೊಳಗೆ ಹೇಳ್ರಿ ನೋಡೋಣ. ನನಗಂತೂ ಬೇರೆ ಏನು ಗೊತ್ತಿಲ್ಲ, ಬಂದು ವಾಟ್ಸಪ್ ಗೊತ್ತದ, ಫೋನ್ ತಗೊಳಕ್ ಗೊತ್ತೈತಿ, ಬಾಕಿದೇನು ಗೊತ್ತಿಲ್ಲ ನನಗ. ನಿಮ್ಗೆ ಏನೇನ್ ಗೊತ್ತೈತಿ ಮುಂದಿನ ಸ್ವಲ್ಪ ಹೇಳ್ರಿ. ಇನ್ಸ್ಟಾಗ್ರಾಮ್ ಗೊತ್ತೈತಿ, ಫೇಸ್ಬುಕ್ ಗೊತ್ತೈತಿ, ವಾಟ್ಸಪ್ ಏನ್ ಕಾಮನ್? ವಾಟ್ಸಪ್ ಜಾಸ್ತಿ ಬಾಕಿದೇನು ಬರಂಗಿಲ್ಲ. ನೀ ಏನ್ ಜಾಸ್ತಿ ಅದೃಷ್ಟ ಬರ್ತದ. ಇನ್ಸ್ಟಾಗ್ರಾಮ್ ಏನೇನ್ ಬರ್ತದ? ಎಲ್ಲ ಬರ್ತದ. ಅಂದ್ರೆ ಇನ್ಸ್ಟಾಗ್ರಾಮ್ ಯಾವ್ದು ನೋಡಬಾರ್ದು ಅದೆಲ್ಲಾನು ಬಂದಿರ್ತದೆ. ಮತ್ ನೀವೇನ್ ಮಾಡ್ತೀರಿ? ನೋಡೋದ್ ಬಿಡ್ತೀರಿ, ನೋಡೋದ ನೋಡ್ತೀರಿ. ಅದರಿಂದ ಏನಾಗ್ಲಿಕ್ಕತ್ತದ? ದುರುಪಯೋಗ ಆಗ್ಲಿಕ್ಕತ್ತದ. ದುರುಪಯೋಗ ಹೇಗೆ ಆಗ್ಲಿಕ್ಕತ್ತದ ಅಂತ ಹೇಳಿದ್ರೆ, ಹುಡುಗ ಹೋಗ್ತಾ ಹೋಗ್ತಾ ಫೋನ್ ನಂಬರ್ ತಗೋತಾನ, ಅಥವಾ ಹುಡುಗಿ ಹೋಗ್ತಾ ಹೋಗ್ತಾ ನಂಬರ್ ಕೊಡ್ತಾಳೇನೋ? 4, 5, 3 ಏನ್ ಹೇಳ್ತಾರಿಲ್ಲ, ಹಿಂಗ ಹೇಳ್ತಾರಿಲ್ಲ, ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಏಜ್ ಪಾರ್ ಆಗಿ ಬಂದಿದ್ದೀವಿ, ನಮ್ಗೇನೂ ಗೊತ್ತಿಲ್ಲ. ಅದು ನಮ್ ಟೈಮಲ್ಲಿ ನಾವು ಫೋನ್ ಮಾಡ್ಬೇಕಂದ್ರೂ ದೊಡ್ಡ ಆಗ್ತಿರ್ತದ, ಅಪ್ಪ ಅನ್ಸ್ತಿತ್ತ ಫೋನ್ ಮಾಡಿದ್ವಿಲ್ಲ ಅಂತ ಹೇಳಿ. ಈಗ ಇಲ್ಲ, ವಿದಿನ್ ಫ್ರಾಕ್ಷನ್ ನಲ್ಲಿ ನಾವೇನ್ ಮಾಡ್ತೀವಿ? ಕಮ್ಯುನಿಕೇಶನ್ ಮಾಡ್ತೀವಿ. ಇದು ಕಮ್ಯುನಿಕೇಶನ್ ಜಾಸ್ತಿ ತಕ್ಷಣ ಆಗ್ಲಿಕ್ಕತ್ತದ ನಮ್ಗೀಗ. ನಾವು ವರ್ಲ್ಡ್ ನಲ್ಲಿ ಏನೇನು ನಡೀತಾ ಇದೆ ವಿದಿನ್ ಫ್ರಾಕ್ಷನ್ ನಲ್ಲಿ ನಾವು ನೋಡ್ಬೋದು ಅಥವಾ ನೋಡ್ಕೊಂಡು ಹೇಳ್ಬೋದು ಬೇರೆಯವರಿಗೆ. ಇದು ಒಂದು ಒಳ್ಳೇದು. ಬಟ್ ಇದರದ್ದು ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವುದು ಗಂಡು ಮಗುಗೆ ಅಥವಾ ಗಂಡು ಮಕ್ಕಳಿಗೆ ಯಾರೇ ಹುಡುಗಿ ಬಾಪ ಅಂತ ಹೇಳಿದ್ರೆ ವಿಚಾರ ಮಾಡಿ ಹೋಗ್ಬೇಕು. ಗೊತ್ತಾಯ್ತಲ್ಲ? ನೀವು ಕರಿಬೇಕಂತ ಹೇಳಿದ್ರೆ ಯಾವ ಅಂತ ನೋಡ್ಕೊಂಡು ಕರಿಬೇಕು. ಇಲ್ಲಾಂದ್ರೆ ಈಗಿನ ಮಕ್ಕಳ ಏನ್ ಮಾಡ್ಲಿಕ್ಕೆ ಗೊತ್ತೈತೇನೆ? ಎಂತ ಓಡ ಹೊಂಟಿದ. ಯಾರ ಜೊತೆ ಓಡ ಹೊಂಟಿದಾರ? ಕೂಲಿ ಕಾರ್ಮಿಕ, ಗೌಂಡಿ, ಮೆಕ್ಯಾನಿಕಲ್, ರಿಕ್ಷಾ ಡ್ರೈವರ್, ಇನ್ನರ್ ಇಂಥವ್ರ ಹೊಂಟಿದ್ದಾರೆ. ಅದ ನಿಮ್ಗ ಅಪ್ಪ ಅಮ್ಮ ಹುಡುಗ ನೋಡ್ಬೇಕು ಅಂತ ಹೇಳಿದ್ರೆ ಎಂತ ಕೇಳ್ತೀರಿ ನೀಲಾಗೆ? ನನ್ ಗೌರ್ಮೆಂಟ್ ಸರ್ವಿಸ್ ಬೇಕು, ಕಾರ್ ಇದ್ದಾವ ಬೇಕು, ಒಂದು ಬದಲೇ ಇರ್ಬೇಕು, ಮನ್ಯಾಗ ಆಳ್ ಇರ್ಬೇಕು. ಕೇಳ್ತೀರಿಲ್ಲ? ಅದ ಓಡಿ ಹೋಗೋ ಟೈಮಲ್ಲಿ ನಾನು ಇರಂಗಿಲ್ಲ. ಹೌದು, ಹೋಗ್ಬಿಟ್ರಿ. ಪಶ್ಚಾತ್ತಾಪ ನಂತರ ಆಗ್ತದೆ, ಇವಾಗ ಆಗಂಗಿಲ್ಲ ನಿಮ್ಗೆ. ಗೊತ್ತಾಗಲ್ಲ? ನೀವು ಒಂದು ವಿಚಾರ ಇಟ್ಕೊಂಡು ಹೋಗ್ತೀರಿ. ಒಂದು ಅದು ಯಾವಾಗ ಹೆಂಗಿರ್ತದೆ ಅಂತ ಹೇಳಿದ್ರೆ, ಅದು ಫಿಸಿಕಲ್ ಅಟ್ರಾಕ್ಷನ್ ಅಂತ ನಾವೇನ್ ಮಾತಾಡ್ತೀವಿಲ್ಲ, ಅದು ಮೆಂಟಲಿ ನೀವು ಪೀಸ್ ಆಗ್ಬೇಕಾಗಿತ್ತು, ಮೆಂಟಲಿ ನೀವು ಅಟ್ರಾಕ್ಷನ್ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಯಾವಳಿಗೆ ನೀವು ಸರಿಯಾಗಿ ಶಿಕ್ಷಣ ಪಡ್ಕೋತೀರಿ, ಯಾವಳಿಗೆ ಸರಿಯಾಗಿ ಒಳ್ಳೆ ವಿಚಾರ ಇಟ್ಕೊಂಡಿರ್ತೀರಿ, ಆ ಒಳಗೆ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಐತಿ? ನಿಮ್ಮ ಮೆಂಟಲಿ ಪ್ರಿಪೇರ್ಡ್ ಆಗಿ ನಿಮ್ಮ ಸೊಸೈಟಿಯನ್ನು ಒಳ್ಳೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ತಯಾರು ಮಾಡ್ಲಿಕ್ಕೆ. ಇರ್ಲಿಲ್ಲ ಅಂತ ಹೇಳಿದ್ರೆ ಆಗ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಈ ಒಂದು 3 ವಿಷಯ ನಿಮ್ಗೆ ಯಾಕೆ ಕೇಳಿದ್ದಾರೆ? ಮೇನ್ ಅದೇ ಕಾರಣ. ಈ ವಿಷಯ ಈ ಏಜ್ ನವರಿಗೆ ಯಾಕೆ ಹೇಳಬೇಕಾಗಿದ್ದೈತೆ ಅಂತಂದ್ರೆ, ಈ ಒಂದು ಏಜ್ ಏನ್ ಇರ್ತದಲ್ಲ, ಈ ಏಜ್ ಕಲಿಯೋ ಏಜ್ ಇರ್ತದೆ. ಈ ಒಂದು ವಯಸ್ಸು ನಿಮ್ದು ಹೋಯ್ತು ಅಂತ ತಿಳ್ಕೊರಿ, ಅಥವಾ ಈ ಒಂದು ವಯಸ್ಸಿನಲ್ಲಿ ಕಲೀಲ ಅಂತ ಹೋಯ್ತು ಅಂತ ಹೇಳಿದ್ರೆ ಮುಂದೆ ನೀವು ಕಲಿಯಕ್ಕ ಸಾಧ್ಯ ಇಲ್ಲ. ಎಷ್ಟು ನಾವು ಕಲಿತೀವಿ ಅಂತ ಹೇಳಿದ್ರೆ ಅದ್ ಕಲೀಲಿಕ್ಕೆ ಆಗಂಗಿಲ್ಲ. ಬಹಳ ರೇರ್ ಕಲಿತಾರ, ಕಲಿಯಂಗಿಲ್ಲ ಅಂತ ಹೇಳಂಗಿಲ್ಲ, ಕಲಿತ
ಬಹಳ ರೇರ್ ಮಂದಿ ಅಂದ್ರೆ ಒಂದು ಅಥವಾ ಎರಡು ಮಕ್ಕಳ ಮಾತ್ರ ಅಥವಾ ಹೆಣ್ಮಗು ಗಂಡು ಮಗು ಕಲಿಬಹುದು. ಬಟ್ ಅದಕ್ಕಿಂತ ಮುಂಚಿತವಾಗಿ ಜಾಸ್ತಿ ಹೆಣ್ಮಕ್ಳ ಗಂಡು ಮಕ್ಕಳ ಕಲಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಯಾಕಂದ್ರೆ ಅವರು ಆ ತರ ವಿಚಾರ ಇರೋದಿಲ್ಲ ಅವರಲ್ಲಿ, ಆ ರೀತಿ ಅವ್ರು ಪ್ರಿಪೇರ್ ಆಗಿರಂಗಿಲ್ಲ. ಹಾಗಾಗಿ ಇವತ್ತು ನೀವೇನ್ ಮಾಡ್ಬೇಕು, ಒಂದು ಓಟ್ ತಗೋಬೇಕು. ಏನಂತ ಹೇಳಿದ್ರೆ, ನಾವು ಬಾಲ್ಯ ವಿವಾಹ ಮಾಡ್ಕೊಳಂಗಿಲ್ಲ. ಎಲ್ಲಾದ್ರೂ ನಡೀತಾ ಇದ್ರೆ ಅದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗೊತ್ತಾಗ್ತಿಲ್ಲ? ಅಲ್ಲೇ ನಡೀತಾ ಇದ್ರೆ ಅದು ಬೇರೆ ನಿಮ್ಗೆ ಹೇಳಿಕ್ಕಾಗಲಿಲ್ಲ ಅಂದ್ರೆ ಬೇರೆದವ್ರಿಗೆ ಹೇಳಿಸಿ ನಾವು ನಿಲ್ಲಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಚಂದಾಗಿ ಸಾಲಿ ಕಲಿತು ನಮ್ಮ ಕಾಲ ಮೇಲೆ ನಾವು ನಿಂದಿರ್ತೀವಿ ಅಂತ, ಮತ್ತು ನಮ್ಮ ಸಮಾಜದಲ್ಲಿ ನಾವು ನಮ್ಮ ಒಂದು ಸೊಸೈಟಿ ಏನಿದೆಯಲ್ಲ ಅದು ಚಂದಾಗಿ ಬೆಳವಣಿಗೆ ಮಾಡಲಿಕ್ಕೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ಬೇಕು ಬೇಡ? ಇಲ್ಲ, ಇನ್ನು ಒಂದ್ ಪ್ರತಿಜ್ಞೆ ಎಲ್ಲ ಕಡೆ ಎಲ್ಲಾರ್ಗು ನಿಲ್ಲಿಸಿ ಒಂದು ಇದು ಮಾಡಿಸಿ ಒಂದು ಪ್ರತಿಜ್ಞೆ ಮಾಡಿಸ್ಬಿಟ್ಬಿಡ್ರಿ ಸರ್. ಈಗ ನಾವು ಎಲ್ಲಾರು ನಿಂತು ಒಂದು ಕೈ ಮುಂದ್ ಮಾಡಿ ಅದಷ್ಟೇ ಅಂತ ಸರ್. ಅದು ಮುಂದಿನ ಆಗ್ತಾ ಓಕೆ, ಎಲ್ಲರೂ ಕೈ ಮಾಡಿ. ನಾನು ಏನನ್ನ ಇಲ್ಲಿ ವಾಚನ ಮಾಡ್ತಿದ್ದೋ ಅದನ್ನ ಪುನರಾವರ್ತನೆ ಮಾಡಿ. ಆಯ್ತು? ನಾನು ಬಾಲ್ಯ ವಿವಾಹವನ್ನು ಬೆಂಬಲಿಸುವುದಿಲ್ಲ. ನಾನು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತೇನೆ. ನಾನು ಸಮಾನತೆ ಮತ್ತು ಗೌರವದ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಮಾಡಿದ್ದು ಇದು ಬಾಲ್ಯ ವಿವಾಹ ನಾವು ಮಾಡಂಗಿಲ್ಲ ಅಂತ ಹೇಳ್ಕೊಂಡು. ಸೊ ಬಾಲ್ಯ ವಿವಾಹ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಎಲ್ಲಾನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಇದೇ ಕನೆಕ್ಟಿವಿಟಿ ಏನಿದೆ ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ಏನಾದ್ರೂ ಮಾಡಿದಿರಿ ಅಂತ ಹೇಳಿದ್ರೆ, ಏನಾದ್ರೂ ಕೇಸ್ ಆಯ್ತು ಅಂತ ಹೇಳಿದ್ರೆ ಅದರ ಜೊತೆ ಬಾಲ್ಯ ವಿವಾಹ ಜೊತೆ ನಿಮ್ಗೆ ಪೋಕ್ಸೋನು ಕೂಡ ಆಡ್ ಮಾಡಿರ್ತಾರೆ. 498 ಆಗಿರ್ತಾರೆ. 375 ಅದರ ರೇಪ್ ಕೇಸ್ ಅನ್ನು ಕೂಡ ಆಗಿರ್ತಾರೆ. ಸೊ ಈ ಎಲ್ಲಾ ಬೇರೆ ಬೇರೆ ಸೆಕ್ಷನ್ ಗಳನ್ನು ಆಡ್ ಆಗಲಿಕ್ಕೆ ಕಡಿಮೆ ಆಗ್ತದೆ. ಹಾಗಾಗಿ ಯಾವುದನ್ನು ಕೇಸ್ ಆಗ್ಬಾರ್ದು ಅಂತ ಹೇಳ್ಕೊಂಡು ಇವತ್ತಿನ ದಿವಸ ನಾವು ಇವತ್ತು ಬೇರೆ ಬೇರೆ ಕಾನೂನುಗಳ ಬಗ್ಗೆ ತಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಎಷ್ಟರ ಮಟ್ಟಿಗೆ ಯಾಕಂತ ಹೇಳಿದ್ರೆ ಬಹಳ ವಿಷಯ ನಾವು ಸಾಧ್ಯದಕ್ಕೆ ಅದ್ರ ಬಹಳ ಹೇಳಿದೀವಿ ಅಂತ ಹೇಳಿದ್ರೆ ಏನಾಗ್ತದೆ, ಆ ತಲೆ ಮೇಲಿಂದ ಹೋಗ್ತೇವೆ ಅಂತ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ನಿಮ್ಗೆ ಒಂದು ಕಾನೂನಿನ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೀನಿ. ಸೊ ಈ ಒಂದು ಅವಕಾಶ ತಾವು ಎಲ್ಲರೂ ನನಗೆ ಕೊಟ್ಟಿದ್ದಕ್ಕೆ ನಾನು ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು. ಇಲ್ಲಿವರೆಗೆ ಸುಮಾರು 1 ಗಂಟೆ 20 ನಿಮಿಷಗಳ ಅವಧಿಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಕಾಯ್ದೆ 2012 ಈ ವಿಷಯಾಂಶಗಳ ಕುರಿತು ಸಾಕಷ್ಟು ದೀರ್ಘವಾಗಿ ಆ ಕಾನೂನಿನ ಅಡಿಯಲ್ಲಿ ಆ ಶಿಕ್ಷೆಯನ್ನ ತಪ್ಪನ್ನ ಮಾಡಿದರೆ ಯಾವ ರೀತಿಯಾಗಿ ಶಿಕ್ಷೆಗಳು ಇವೆ ಅನ್ನೋದನ್ನ ನಿಮ್ ಜೊತೆ ಹಂಚಿಕೊಂಡಂತ ಶ್ರೀಮತಿ ವೈದೇಶ ಅಡಿಕೆ ಮೇಡಮ್ ಅವರಿಗೆ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಈಗ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರು ಒಂದು ಸಂದೇಶವನ್ನ ನೀಡಿದ್ದಾರೆ. ಅದನ್ನ ವಿಡಿಯೋ ಮೂಲಕ ನಾವೆಲ್ಲರೂ ಈಗ ವೀಕ್ಷಿಸೋಣ.
ಎಲ್ಲರಿಗೂ ಕೂಡ ನಮಸ್ಕಾರ. ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ ಮತ್ತು ಬೆಳಗಾವಿಯ ವಿದ್ಯಾಂಗ ಇಲಾಖೆಯ ಸಹಯೋಗದೊಂದಿಗೆ ನಾವು ಈ ದಿನ ಬೆಳಗಾವಿ ಜಿಲ್ಲೆಯ ಸುಮಾರು 1200ಕ್ಕೂ ಹೆಚ್ಚು ಪ್ರೌಢಶಾಲೆಗಳಲ್ಲಿ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತ ಕಾನೂನಿನ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇದೊಂದು ವಿಶಿಷ್ಟ ಮತ್ತು ವಿನೂತನವಾದಂತ ಕಾರ್ಯಕ್ರಮವಾಗಿದೆ. ವಿಶಿಷ್ಟ ಮತ್ತು ವಿನೂತನ ಯಾಕಂತ ಹೇಳಿದ್ರೆ ಒಂದೇ ಬಾರಿಗೆ ಇಷ್ಟೊಂದು ಕಡೆ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಯಾಗಿದೆ. ತಮಗೆಲ್ಲ ಗೊತ್ತಿದೆ, ಮಕ್ಕಳು ನಮ್ಮ ದೇಶದ ಅಮೂಲ್ಯವಾದಂತಹ ಆಸ್ತಿ. ಅವರನ್ನ ಮತ್ತು ಅವರ ಭವಿಷ್ಯವನ್ನ ಮತ್ತು ಅವರ ಪ್ರತಿಭೆಯನ್ನ ನಾವು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪೋಕ್ಸೋ ಕಾಯ್ದೆ, ಮಕ್ಕಳ ಬಾಲ ರಕ್ಷಣಾ, ಬಾಲ ವಿವಾಹ ಕಾಯ್ದೆ ಮತ್ತು ಬಾಲ ಕಾರ್ಮಿಕರ ಕಾಯ್ದೆ ಈ ಬಗ್ಗೆ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿ ಬಹಳಷ್ಟು ಮಂದಿ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ನೀವೆಲ್ಲರೂ ಕೂಡ ಇದರ ಬಗ್ಗೆ ಅರಿವನ್ನ ಪಡೆದುಕೊಂಡು ನಮ್ಮ ಮಕ್ಕಳನ್ನ ನಾವು ರಕ್ಷಿಸುವ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಎಂಬುದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಕೊನೆಗೆ ನಾನು ಈ ಒಂದು ಕಾರ್ಯಕ್ರಮವನ್ನ ಆಯೋಗಕ್ಕೆ ಸಹಕಾರ ಮಾಡಿದಂತ ವಿದ್ಯಾಂಗ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆಯಬೇಕು. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಹೊರಹೊಮ್ಮಬೇಕು ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದೆ. ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕರಾದಂಥ ಶ್ರೀ KG ಕೆಮಲಾಪುರಿ ಸರ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೂರ್ವ ನಿಗದಿಯಾದಂತಹ ಕಾನೂನು ಅರಿವು ಕಾರ್ಯಕ್ರಮದ ಈ ನಮ್ಮ ಶಾಲೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ YD ಕಮತೆ ಮೇಡಮ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚಿಕ್ಕೋಡಿಯಿಂದ ಇಲ್ಲಿಗೆ ಬಂದು ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ನಮ್ಮ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ, ಎಸ್ಪೆಷಲಿ ಲೀಗಲ್ ಕಾನ್ಸೆಪ್ಟ್ಸ್ ಆರ್ ವೆರಿ ಕಾಂಪ್ಲೆಕ್ಸ್. ಈ ಕಾನೂನು ಪರಿಕಲ್ಪನೆಗಳು ಬಹಳ ಕ್ಲಿಷ್ಟ ಆಗಿರ್ತಾವ. ಅವುಗಳನ್ನ ಆಡು ಭಾಷೆಯಲ್ಲಿ ತಿಳಿಸಿ ನಮ್ಮೆಲ್ಲರಿಗೂ ಕಾನೂನಿನ ಅರಿವನ್ನು ಮೂಡಿಸತಕ್ಕಂಥವ್ರು. ನಾವೆಲ್ಲ ಶಿಕ್ಷಕರು ಯಾವುದೋ ಒಂದೆರಡು ಟ್ರೈನಿಂಗ್ ಹೋದ್ರೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ಬರ್ಬೋದು. ಯಾಕಂದ್ರೆ ಅದು ನಮ್ಮ ಕಾರ್ಯಕ್ಷೇತ್ರ ಅಲ್ಲ. ಅದೇ ಕಾರ್ಯಕ್ಷೇತ್ರದಲ್ಲಿ ನಮ್ಮ ವೃತ್ತಿಯನ್ನು ಸಾಗಿಸ್ತಿರ್ತಕ್ಕಂತಹ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀಮತಿ ವೈಜುಷಾ ಅಡಿಕೆ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತಹ ನಮ್ಮ ಈ ಗೆಳೆಯರು ಆಗಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಮಂಗಿ ಅವರಿಗೂ, ಮಲ್ಲೇಶನ್ನ ಹನುಮಂತಗೋಳ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ, ನಮ್ಮ ಮಾರುತಿ ಕಪ್ಪಲ್ಗುಂದಿ ಅವರು SDMC ಅಧ್ಯಕ್ಷರಿಗೂ, ಲಕ್ಷ್ಮಣ್ ಮಾರುತಿ ಹನುಮಣ್ಣವರವರು ಮಾರುತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ, ಶಿದ್ದು ಕೆಂಡ್ರಿ ಅವರಿಗೂ, ಪುಂಡ್ಲಿಕ್ ತಿಗಳಿ ಅವರಿಗೂ, ನಮ್ಮ ಶಾಲೆಯ ನಮ್ಮ ಜಾಗೃತ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ ಮುನ್ನೋಳಿ ಸರ್ ಅವರಿಗೂ ಹಾಗೂ ಎರಡೂ ಶಾಲೆಗಳ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೂ ಶಾಂತ ರೀತಿಯಿಂದ ಕುಳಿತುಕೊಂಡಿರ್ತಕ್ಕಂತಹ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಅತಿಥಿಗಳು ಇಲ್ಲಿಂದ ನಿರ್ಗಮಿಸಿದ ನಂತರ ಎಲ್ಲಾ ವಿದ್ಯಾರ್ಥಿಗಳು ಸಾಲು ಹಿಡಿದು ನಾಷ್ಟವನ್ನ ಮಾಡಬೇಕು.